ಪ್ರೈಸ್ ಲಾರ್ಡ್. ಯೆಹೋವ ಈರೆ, ನನ್ನನ್ನು ಕಾಯುವೆ. ಯೆಹೋವ ರಾಫಾ, ಸೌಖ್ಯದಾಯಕನಾದ ದೇವನೇ. ಯೆಹೋವ ಶಮ್ಮ, ನನ್ನೊಂದಿಗೆ ನೀನು ಇದ್ದೀವಿ ಯೇಸುವೆ. ಯೆಹೋವ ಶಾಲೋಮ್, ನನ್ನ ಸಮಾಧಾನ. ಹೌದು, ನಮ್ಮ ದೇವರಾದ ಕರ್ತರು ಈ ರೀತಿಯಲ್ಲಿ ನಮ್ಮ ಜೊತೆ ಇದ್ದಾರೆ. ಈ ವರ್ಷ ಪೂರ್ತಿ ನಮ್ಮ ಜೊತೆಯಲ್ಲಿದ್ದು ಕಣ್ಣಿನ ಕಣ್ಮಣಿಯಂತೆ ಕಾದು ಬಂದ ದೇವರಿಗೆ ಈ ಹಾಡಿನ ಮೂಲಕ ನಾವು ಕೃತಜ್ಞತೆಯನ್ನು ಸಲ್ಲಿಸೋಣ. ಆಮೇಲೆ ಎಲ್ಲ ಒಟ್ಟಿಗೆ ಸೇರಿ ಹಾಡೋಣ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಮಾಸ್ಟರ್. ನಿಮಗೆ ಸ್ತೋತ್ರ ಯೇಸುವೆ, ನಿಮಗೆ ಸ್ತೋತ್ರ ರಾಜ. ಯೆಹೋವ ಈರೆ, ನನ್ನನ್ನು ಕಾಯುವೆ. ನೀ ಮಾತ್ರ ಸಾಕು ನನಗೆ. ಯೆಹೋವ ರಾಫಾ, ಸೌಖ್ಯದಾಯಕ. ನಿನ್ನ ಬಾಸುಂಡೆಯಿಂದ ಗುಣವಾದೆ. ಯೆಹೋವ ಶಮ್ಮ, ಜೊತೆ ಇರುವೆ. ನನಗೆಂದಿಗೂ ಭಯವೂ ಇಲ್ಲ. ಯೆಹೋವ ಶಮ್ಮ, ಜೊತೆಯೇ ಇರುವೆ. ನನಗೆಂದಿಗೂ ಭಯವೂ ಇಲ್ಲ. ನೀ ಮಾತ್ರ ಸಾಕು, ನೀ ಮಾತ್ರ ಸಾಕು, ನೀ ಮಾತ್ರ ಸಾಕು ನನಗೆ. ನೀ ಮಾತ್ರ ಸಾಕು, ನೀ ಮಾತ್ರ ಸಾಕು, ನೀ ಮಾತ್ರ ಸಾಕು ನನಗೆ. ಯೆಹೋವ ಶಾಲೋಮ್, ನನ್ನ ಸಮಾಧಾನ. ನನಗೆಂದಿಗೂ ಚಿಂತೆ ಇಲ್ಲ. ಯೆಹೋವ ನಿಸ್ಸಿಯೇ, ಜಯ ಧ್ವಜವು. ನನಗೆಂದಿಗೂ ಸೋಲು ಇಲ್ಲ. ಯೆಹೋವ ರೂವಾ, ಒಳ್ಳೆಯ ಕುರುಬ. ನನಗೆಂದಿಗೂ ಕೊರತೆ ಇಲ್ಲ. ಯೆಹೋವ ರೂವಾ, ನನ್ನೊಳ್ಳೆಯ ಕುರುಬ. ನನಗೆಂದಿಗೂ ಕೊರತೆ ಇಲ್ಲ. ನೀ ಮಾತ್ರ ಸಾಕು, ನೀ ಮಾತ್ರ ಸಾಕು, ನೀ ಮಾತ್ರ ಸಾಕು ನನಗೆ. ನೀ ಮಾತ್ರ ಸಾಕು, ನೀ ಮಾತ್ರ ಸಾಕು, ನೀ ಮಾತ್ರ ಸಾಕು ನನಗೆ. ಯೆಹೋವ ಈರೆ, ನನ್ನನ್ನು ಕಾಯುವೆ. ನೀ ಮಾತ್ರ ಸಾಕು ನನಗೆ. ಯೆಹೋವ ರಾಫಾ, ಸೌಖ್ಯದಾಯಕ. ನಿನ್ನ ಬಾಸುಂಡೆಯಿಂದ ಗುಣವಾದೆ. ಯೆಹೋವ ಶಮ್ಮ, ಜೊತೆಗೆ ಇರುವೆ. ನನಗೆಂದಿಗೂ ಭಯವೂ ಇಲ್ಲ. ಯೆಹೋವ ಶಮ್ಮ, ಜೊತೆಗೆ ಇರುವೆ. ನನಗೆಂದಿಗೂ ಭಯವೂ ಇಲ್ಲ. ನೀ ಮಾತ್ರ ಸಾಕು, ನೀ ಮಾತ್ರ ಸಾಕು, ನೀ ಮಾತ್ರ ಸಾಕು ನನಗೆ. ನೀ ಮಾತ್ರ ಸಾಕು, ನೀ ಮಾತ್ರ ಸಾಕು, ನೀ ಮಾತ್ರ ಸಾಕು ನನಗೆ. ನೀ ಮಾತ್ರ ಸಾಕು ನನಗೆ. Jehovah Jireh, my provider, you're more than enough for me. Jehovah Rapha, you're my healer. By your stripes I have been set free. Jehovah Shammah, you're with me and you supply all my needs. ಎಲ್ಲರೂ ಸೇರಿ ಹಾಡೋಣ.
Jehovah Jireh, my provider, you are more than enough for me. Jehovah Rapha, you're my healer, by your stripes I've been set free. Jehovah Shammah, you are with me, and you will supply all my needs. Jehovah Shammah, you are with me, and you will supply all my needs. You're more than enough, you're more than enough, you're more than enough for me. You're more than enough, you're more than enough, you're more than enough for me. You're more than enough, you're more than enough, you're more than enough for me. 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 Jesus, ಪರಿಶುದ್ಧವಾಗಿ ಜೀವಿಸಲು ನಮಗೆ ಕಲಿಸಿಕೊಟ್ಟಿದ್ದಾನೆ. ಥ್ಯಾಂಕ್ ಯು ಲಾರ್ಡ್. ನಮಗೆ ಯಾವ ಕೊರತೆಯೂ ಇಲ್ಲದೆ ಆಹಾರ, ನೀರು, ಬಲವನ್ನು ನೀಡಿ ಪೋಷಿಸಿದವನಾಗಿದ್ದಾರೆ. ನಾವು ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನಮ್ಮನ್ನು ಕೈ ಬಿಡದೆ ನಡೆಸಿದವರಾಗಿದ್ದಾರೆ. ನಮ್ಮನ್ನು ಕಾಯುವ ಕುರುಬನು ತೂಕಡಿಸುವುದಿಲ್ಲ, ನಿದ್ರಿಸುವುದೂ ಇಲ್ಲ. ಆತನು ತೂಕಡಿಸದೆ ನಮ್ಮನ್ನು ಕಾಯ್ದಾತನಾಗಿದ್ದಾನೆ. ಸ್ತೋತ್ರ ತಂದೆಯೇ, ನಮ್ಮ ಜೀವನದಲ್ಲಿ ನಮಗೆ ಅನೇಕ ವಾಗ್ದಾನಗಳನ್ನು ಕೊಟ್ಟ ಕರ್ತನಾಗಿದ್ದಾನೆ. ಯೋಹಾನ 7:38 ಹೇಳುವ ಪ್ರಕಾರ ಯೇಸುವನ್ನು ನಂಬಿದವರ ಹೊಟ್ಟೆಯೊಳಗಿಂದ ಜೀವದ ಬುಗ್ಗೆಯು ಹರಿಯುತ್ತದೆ ಎಂದು ಹೇಳಿದ. ಆತನ ವಾಗ್ದಾನಗಳನ್ನು ನಮ್ಮ ಜೀವನದಲ್ಲಿ ನೆರವೇರಿಸಿ ನಮ್ಮನ್ನು ನಡೆಸುವ ಕರ್ತನಾಗಿದ್ದಾನೆ. ಸ್ತೋತ್ರ ತಂದೆಯೇ, ಸ್ತೋತ್ರ ರಾಜ. ಥ್ಯಾಂಕ್ ಯು ಲಾರ್ಡ್. ನಮ್ಮ ಜೀವಮಾನವೆಲ್ಲ ಶುಭವೂ ಕೃಪೆಯು ನಮ್ಮನ್ನು ಹಿಂಬಾಲಿಸುವುದು ಎಂದು ಹೇಳಿದವನು ನಮ್ಮೊಂದಿಗೆ ಸದಾಕಾಲ ಇದ್ದು ನಡೆಸುವವನಾಗಿದ್ದಾನೆ. ನಮ್ಮ ಜೀವನದಲ್ಲಿ ಆತನು ಮಾಡಿದ ಎಲ್ಲಾ ಉಪಕಾರಗಳನ್ನು ನೆನೆದು ಕೃತಜ್ಞತೆ ಉಳ್ಳ ಹೃದಯದಿಂದ ಆರಾಧನೆಯಲ್ಲಿ ಪಾಲ್ಗೊಳ್ಳೋಣ. ನಮ್ಮನ್ನೇ ಸಮರ್ಪಿಸಿ ದೇವರಿಗೆ ಹೇಳೋಣ, ತಂದೆಯೇ, ನೀನು ಮಾಡಿದ ಒಂದೊಂದು ಕಾರ್ಯಕ್ಕೂ ನಾವು ವಂದನೆ ಸಲ್ಲಿಸುತ್ತೇವೆ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಹಸಿರು ಹುಲ್ಲುಗಾವಲಲ್ಲಿ ತಂಗಿಸುವವನೇ, ಶಾಂತವಾದ ನೀರಿನ ಬಳಿ ನಮ್ಮನ್ನು ಕರೆತರುವಾತನೇ ನಿಮಗೆ ಸ್ತೋತ್ರ. ಪೂರ್ಣ ಹೃದಯದಿಂದ ಈ ಹಾಡನ್ನು ಆಡೋಣ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಹಸಿರು ಹುಲ್ಲುಗಾವಲಲ್ಲಿ ತಂಗಿಸುವವನೇ, ಶಾಂತವಾದ ನೀರಿನ ಬಳಿ ಕರೆತರುವವನೇ. ಹಸಿರು ಹುಲ್ಲುಗಾವಲಲ್ಲಿ ತಂಗಿಸುವವನೇ, ಶಾಂತವಾದ ನೀರಿನ ಬಳಿ ಕರೆತರುವವನೇ. ನನ್ ಕುರುಬನೇ, ನನ್ನೇಸುವೆ, ನನಗೇನು ಕೊರತೆ ಇಲ್ಲಪ್ಪ. ನನ್ ಕುರುಬನೇ, ನನ್ನೇಸುವೆ, ನನಗೇನು ಕೊರತೆ ಇಲ್ಲಪ್ಪ. ಹಸಿರು ಹುಲ್ಲುಗಾವಲಲ್ಲಿ, ಹಸಿರು ಹುಲ್ಲುಗಾವಲಲ್ಲಿ ತಂಗಿಸುವವನೇ, ಶಾಂತವಾದ ನೀರಿನ ಬಳಿ ಕರೆತರುವವನೇ. ಹಸಿರು ಹುಲ್ಲುಗಾವಲಲ್ಲಿ ತಂಗಿಸುವವನೇ, ಶಾಂತವಾದ ನೀರಿನ ಬಳಿ ಕರೆತರುವವನೇ. ಕೈಗಳಲ್ಲಿ ಹೊತ್ತುಕೊಂಡು ಸಾಗುವೆ,
ಹಸಿರು ಹುಲ್ಲುಗಾವಲಲ್ಲಿ ತಂಗಿಸುವವನೇ, ಶಾಂತವಾದ ನೀರಿನ ಬಳಿ ಕರೆತರುವವನೇ. ಹಸಿರು ಹುಲ್ಲುಗಾವಲಲ್ಲಿ ತಂಗಿಸುವವನೇ, ಶಾಂತವಾದ ನೀರಿನ ಬಳಿ ಕರೆತರುವವನೇ. ಹೊಸ ಜೀವ ದಿನ ದಿನ ನನಗೆ ನೀಡುವೆ, ಪರಿಶುದ್ಧ ಮಾರ್ಗದಲ್ಲಿ ನನ್ನ ನಡೆಸುವೆ. ಹೊಸ ಜೀವ ದಿನ ದಿನ ನನಗೆ ನೀಡುವೆ, ಪರಿಶುದ್ಧ ಮಾರ್ಗದಲ್ಲಿ ನನ್ನ ನಡೆಸುವೆ. ನನ್ ಕುರುಬನೇ ನನ್ನೇಸುವೆ, ನಮಗೇನು ಕೊರತೆ ಇಲ್ಲಪ್ಪ. ನನ್ ಕುರುಬನೇ ನನ್ನೇಸುವೆ, ನಮಗೇನು ಕೊರತೆ ಇಲ್ಲಪ್ಪ. ಹಸಿರು ಹುಲ್ಗಾವಲಲ್ಲಿ ತಂಗಿಸುವವನೇ, ಶಾಂತವಾದ ನೀರಿನ ಬಳಿ ಕರೆತರುವವನೇ. ಹಸಿರು ಹುಲ್ಲುಗಾವಲಲ್ಲಿ ತಂಗಿಸುವವನೇ, ಶಾಂತವಾದ ನೀರಿನ ಬಳಿ ಕರೆತರುವವನೇ. ಜೀವವುಳ್ಳ ದಿನವೆಲ್ಲ ಕೃಪಾಶಕ್ತಿಯು ನನ್ನನ್ನು ಹಿಂಬಾಲಿಸಿ ಬರುತ್ತಿರುವುದು. ಜೀವವುಳ್ಳ ದಿನವೆಲ್ಲ ಶುಭ ಕೃಪೆಯು ನನ್ನನ್ನು ಹಿಂಬಾಲಿಸಿ ಬರುತ್ತಿರುವುದು. ನನ್ ಕುರುಬನೇ ನನ್ನೇಸುವೆ, ನಮಗೇನು ಕೊರತೆ ಇಲ್ಲಪ್ಪ. ನನ್ ಕುರುಬನೇ ನನ್ನೇಸುವೆ, ನಮಗೇನು ಕೊರತೆ ಇಲ್ಲಪ್ಪ. ಹಸಿರು ಹುಲ್ಲುಗಾವಲಲ್ಲಿ ತಂಗಿಸುವವನೇ, ಶಾಂತವಾದ ನೀರಿನ ಬಳಿ ಕರೆತರುವವನೇ. ಹಸಿರು ಹುಲ್ಲುಗಾವಲಲ್ಲಿ ತಂಗಿಸುವವನೇ, ಶಾಂತವಾದ ನೀರಿನ ಬಳಿ ಕರೆತರುವವನೇ. ಶಾಂತವಾದ ನೀರಿನ ಬಳಿ ಕರೆತರುವವನೇ, ಶಾಂತವಾದ ನೀರಿನ ಬಳಿ ಕರೆತರುವವನೇ. ಎಲ್ಲರೂ ಕೈಗಳನ್ನು ಮೇಲೆತ್ತಿ ಒಂದು ಸಾರಿ ಹಾಡೋಣ. ನನ್ ಕುರುಬನೇ ನನ್ನೇಸುವೆ, ನಮಗೇನು ಕೊರತೆ ಇಲ್ಲಪ್ಪ. ನನ್ ಕುರುಬನೇ ನನ್ನೇಸುವೆ, ನಮಗೇನು ಕೊರತೆ ಇಲ್ಲಪ್ಪ. உமக்கு நன்றி ஆண்டவரே. எங்களுக்கு இந்த காலை வேலை தந்து ஆராதிக்க கிருபை தந்ததுக்காக உமக்கு நன்றி ஆண்டவர். அதிகாலை ஸ்தோத்திரபடி உமக்கு ஒருவருக்கே ஆண்டவரே. அப்பா அப்பா உங்களுக்கு தான் ஆராதனை ஸ்தோத்திரபடி ஒருவருக்கே மாத்திரமே ஆண்டவர். நீர் ஒருவரே பாத்திரர் ஆண்டவரே. லார்ட் யூ மோர் தென் எனஃப் ஃபார் us மாஸ்டர். இந்த வேளையில் எங்கள் மத்தியில் வந்து எங்கள் எல்லாம் அக்னியால் நிரப்பும் ஆண்டவரே. லார்ட் we welcome you Lord. அதிகாலை ஸ்தோத்திரபலி அப்பா அப்பா உங்களுக்கு தான் என்ற பாடலை பாடி அவரை ஆராதிப்போமா. தேங்க்யூ லார்ட். அதிகாலை ஸ்தோத்திரபலி அப்பா அப்பா உங்களுக்கு தான் ஆராதனை. ஸ்தோத்திரபலி அப்பா அப்பா உங்களுக்கு தான். அப்பா அப்பா உங்களுக்கு தான். அப்பா அப்பா உங்களுக்கு தான். Thank you Lord. அதிகாலை ஸ்தோத்திரபலி அப்பா அப்பா உங்களுக்கு தான் ஆராதனை. ஸ்தோத்திரபலி அப்பா அப்பா எபினேசர் எபினேசர் எபினேசரே
பலி. அப்பா அப்பா எல்ரோய் 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 என்னை காண்பவரே என்னை காண்பவரே எல்ரோய் எல்ரோய் என்னை காண்பவரே என்னை காண்பவரே எல் ஷெல் எல்ரோய் என்னை காண்பவரே எல்ரோய் எல்ரோய். அதிகாலை ஸ்தோத்திர பலி. அப்பா அப்பா உங்களுக்கு தான் ஆராதனை ஸ்தோத்திர பலி. அப்பா அப்பா உங்களுக்கு தான். அப்பா அப்பா உங்களுக்கு தான். அப்பா அப்பா உங்களுக்கு தான். Thank you, Lord. Hallelujah. நன்றி நன்றி இயேசுப்பா. Thank you, Jesus. நன்றி தகப்பனே. Hallelujah. அபிஷேக ஒளிவ மரம். நம்ம எல்லாம் பச்சையான ஒளிவ மரங்களை போல சபையில இருக்கலாமா? ஒளிவ மரம் எப்படி நிலைத்து நிற்குமோ நம்ம எல்லாம் ஏசப்பா சமூகத்தில் நிலைத்து நிற்கலாமா? அவர் வசனம் தான் எங்களுக்கு பசியாற்றும் உணவு. ஒரு பிரசனம் தான் எங்களுக்கு தாகம் தீர்க்கும் தண்ணீர். ஹalleluya. ஏசப்பா நம்மளுக்கு எல்லாவற்றையும் கொடுத்து விட்டார். அவர் கடைசி சொட்டு ரத்தம் வரைக்கும் எங்களுக்காக கொடுத்து விட்டார். நம்ம எல்லாம் நம்ம இதயத்தை அவருக்கு கொடுக்கலாமா? அவர் பிரசன்னத்தில் வாழலாமா? ஹalleluya. இந்த வருடம் முழுதும் காத்த தேவன் வருஷமும் நம்மளை காத்து கொண்டே வந்திருக்கிறார். ஹalleluya. We love you Jesus. உம்மை அன்பு செய்கிறோம் ஏசப்பா. அபிஷேக ஒளிவ மரம். உம் ஆலயத்தில் நடப்பட்டவள், உம் சமூகத்தில் வாழ்கின்றவன், உம் அன்பையே நம்புபவள். ஹalleluya. Thank you Jesus. அபிஷேக ஒளிவ மரம், உம் ஆலயத்தில் நடப்பட்டவள், உம் சமூகத்தில் வாழ்கின்றவள், உம் அன்பையே நம்புபவன். எல்லாரும் சொல்லுங்க அபிஷேக அபிஷேக ஒளிவ மரம், உம் ஆலயத்தில் நடப்பட்டவள், உம் சமூகத்தில் வாழ்கின்றவள், உம் அன்பையே நம்புபவன். அவர் வசனம்தான், உம் வசனம்தான் பசியாற்றும் உணவு, உம் பிரசனம்தான் தாகம் தீர்க்கும் தண்ணீர்.
ಥ್ಯಾಂಕ್ ಯು ಲಾರ್ಡ್. ವರ್ಷ ಪೂರ್ತಿ ನಮ್ಮನ್ನು ಕಾಪಾಡಿಕೊಂಡು ಬಂದಂಥ ದೇವರಿಗೆ ನಾವು ಸ್ತೋತ್ರವನ್ನು ಸಲ್ಲಿಸೋಣ. ಇದು ವರ್ಷದ ಕೊನೆಯ ದಿವಸವಾಗಿರಬಹುದು, ಆದರೆ ಕ್ರಿಸ್ತನಲ್ಲಿ ನಾವು ಪ್ರತಿದಿನವೂ ಹೊಸ ಸೃಷ್ಟಿಗಳಾಗಿದ್ದೇವೆ. ಸ್ತೋತ್ರದಿಂದಲೇ ಸ್ತುತಿ ಹಾಡುವೆ ನನ್ನ ಯೇಸು ರಾಜನ. ಈ ಹಾಡನ್ನು ಹಾಡಿ ಆತನ ಪರಿಶುದ್ಧವಾದ ನಾಮವನ್ನು ಮಹಿಮೆ ಪಡಿಸೋಣ. ಎಣಿಸಲಾಗದಂಥ ಆಶೀರ್ವಾದಗಳನ್ನು ನಮಗೆ ದಯಪಾಲಿಸಿದಂಥ ದೇವರಿಗೆ ನಾವು ಸ್ತೋತ್ರಗಳನ್ನು ಸಲ್ಲಿಸೋಣ. ಯಾವುದೇ ಯೋಗ್ಯತೆ ಇಲ್ಲದಿದ್ದ ನಮಗೆ ಆತನ ಕೃಪೆಯನ್ನು ಆತನು ನಮಗೆ ಸುರಿಸಿದ್ದಾನೆ. ಆತನಿಗೆ ನಾವು ಸ್ತೋತ್ರಗಳನ್ನು ಸಲ್ಲಿಸೋಣ. ಉಪಕಾರ ಸ್ತುತಿಗಳನ್ನು ಆತನಿಗೆ ಸಲ್ಲಿಸಿ ಸತ್ಯ ದೇವರು ಆತನೇ, ಏಕಪುತ್ರನು ಆತನೇ, ನಮ್ಮ ಯೇಸು ರಾಜನು ಆತನೇ. ಎಲ್ಲ ಕಾಲದಲ್ಲೂ ಆತನ ಕೃಪೆಯು ನಮ್ಮ ಸಂಗಡ ಇದ್ದೇ ಇರುತ್ತದೆ. ಆತನ ಪ್ರಸನ್ನತೆ ನಮ್ಮನ್ನು ಮುಚ್ಚಿಕೊಳ್ಳುತ್ತದೆ. ಎಲ್ಲರೂ ಹಾಡೋಣ. ಸ್ತೋತ್ರದಿಂದಲೇ ಸ್ತುತಿ ಹಾಡುವೆ ನನ್ನ ಯೇಸು ರಾಜನ. ನನಗಾಗಿ ಮಾಡಿದ ಉಪಕಾರಕ್ಕೆ ಎಂದೆಂದು ನಾ ವಂದಿಸುವೆ. ಸ್ತೋತ್ರದಿಂದಲೇ ಸ್ತುತಿ ಹಾಡುವೆ ನನ್ನ ಯೇಸು ರಾಜನ. ನನಗಾಗಿ ಮಾಡಿದ ಉಪಕಾರಕ್ಕೆ ಎಂದೆಂದು ನಾ ವಂದಿಸುವೆ. ಎಣಿಸಲಾಗದ ಆಶೀರ್ವಾದಗಳ ಎಂದೆಂದು ನೀ ನೀಡಿರುವೆ. ಎಣಿಸಲಾಗದ ಆಶೀರ್ವಾದಗಳ ಎಂದೆಂದು ನೀ ನೀಡಿರುವೆ. ಯೋಗ್ಯತೆ ಇಲ್ಲದ ನಮಗೆ ಕೃಪೆ ನೀ ನೀಡಿರುವೆ. ಸ್ತೋತ್ರ. ಯೋಗ್ಯತೆ ಇಲ್ಲದ ನಮಗೆ ಕೃಪೆ ನೀ ನೀಡಿರುವೆ. ಸ್ತೋತ್ರ. ಸ್ತೋತ್ರದಿಂದಲೇ ಸ್ತುತಿ ಹಾಡುವೆ ನಮ್ಮ ಯೇಸು ರಾಜನ. ನಮಗಾಗಿ ಮಾಡಿದ ಉಪಕಾರಕ್ಕೆ ಎಂದೆಂದು ನಾ ವಂದಿಸುವೆ. ಸತ್ಯ ದೇವರೇ, ಸತ್ಯ ದೇವರೇ, ಏಕಪುತ್ರನೇ, ನಿಮ್ಮನ್ನೇ ನಾ ನಂಬಿರುವೆ. ಸತ್ಯ ದೇವರೇ, ಏಕಪುತ್ರನೇ, ನಿಮ್ಮನ್ನೇ ನಾ ನಂಬಿರುವೆ. ಎಲ್ಲ ಕಾಲದಲ್ಲೂ ನಿಮ್ಮ ಕೃಪೆಯನ್ನು ವರವಾಗಿ ನೀಡೆ ನನಗೆ. ಎಲ್ಲ ಕಾಲದಲ್ಲೂ ನಿನ್ನ ಕೃಪೆಯನ್ನು ವರವಾಗಿ ನೀಡೆ ನನಗೆ. ಸ್ತೋತ್ರದಿಂದಲೇ ಸ್ತುತಿ ಹಾಡುವೆ ನನ್ನ ಯೇಸು ರಾಜನ. ನನಗಾಗಿ ಮಾಡಿದ ಉಪಕಾರ ಎಂದೆಂದು ನಾ ವಂದಿಸುವೆ. ಎಂದೆಂದು ನಾ ವಂದಿಸುವೆ. ಕೊನೆಯ ಬಾರಿ ಸತ್ಯ ದೇವರೇ, ಏಕಪುತ್ರನೇ ಎಂದು ಹಾಡಿ ಆತನಿಗೆ ಮಹಿಮೆಯನ್ನು ಸಲ್ಲಿಸೋಣ. ಸತ್ಯ ದೇವರೇ, ಏಕಪುತ್ರನೇ, ನಿಮ್ಮನ್ನೇ ನಾ ನಂಬಿರುವೆ. ಸತ್ಯ ದೇವರೇ, ಏಕಪುತ್ರನೇ, ನಿಮ್ಮ
ವರವಾಗಿ ನೀಡನಗೆ ಎಲ್ಲ ಕಾಲದಲ್ಲೂ ನಿನ್ನ ಕೃಪೆಯನ್ನು ವರವಾಗಿ ನೀಡನಗೆ. ನಿಮಗೆ ಸ್ತೋತ್ರ. Thank you, Master. Thank you, Father God. ஏசப்பா பரலோகத்தை விட்டு இந்த பூலோகத்துக்கு இறங்கி வந்தாங்க. கல்வாரி சிலுவையில் அவரோட உயிரையே கொடுத்து அவரோட ரத்தத்தை சிந்தி நம்மளோட பாவங்களெல்லாம் போக்கியிருக்கிறார். அவரை எவ்வளோ பாடி புகழ்ந்தாலும் அது பத்தாது. ஏசப்பாவோட நாமம் இனிமையான நாமம். His name is as sweet as honey. Let us keep praising His name throughout our lives. Thank you, Jesus. Thank you for your goodness in my life, Master.
ಉಳಿಸುವಂತ ಶಕ್ತನು ನೀ. ಎಲ್ಲರೂ ಹೇಳೋಣ, ಏಸಯ್ಯ 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 ನನ್ ಸಮಾಧಾನ ನೀ. ಏಸಯ್ಯ 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 ನನ್ನ ಅಧಿಕಾರ ನೀ. ಎಲ್ಲ ಗ್ರಹಿಕೆಗೂ ಮೇಲಾದ ಸಮಾಧಾನ ನೀ. ಎಲ್ಲ ಶಕ್ತಿಗೂ ಮೇಲಾದ ಅಧಿಕಾರ ನೀ. ಎಲ್ಲ ಗ್ರಹಿಕೆಗೂ ಮೇಲಾದ ಸಮಾಧಾನ ನೀ. ಎಲ್ಲ ಶಕ್ತಿಗೂ ಮೇಲಾದ ಅಧಿಕಾರ ನೀ. ಏಸಯ್ಯ 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 ನನ್ ಸಮಾಧಾನ ನೀ. ಏಸಯ್ಯ 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 ನನ್ನ ಅಧಿಕಾರ ನೀ. ಏಸಯ್ಯ 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 ನನ್ ಸಮಾಧಾನ ನೀ. ಏಸಯ್ಯ 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 ನನ್ನ ಅಧಿಕಾರ ನೀ. ಏಸಯ್ಯ 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 ನನ್ನ ಅಧಿಕಾರ ನೀ. Thank you, Jesus. Hallelujah. ಸ್ತೋತ್ರಂ ಯೇಸುವೆ. Hallelujah. 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 ಇನ್ನು ಜೋರಾಗ Hallelujah. 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 அவர் ಸತ್ಯ ದೇವನ್ ಏಕಪುತ್ರ. Hallelujah. ಆತನನ್ನು ಕೀರ್ತಿಸೋಣ, ವಂದಿಸೋಣ ஜோராகி இயேசுவே 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 எங்கள் மத்தியில் இருப்பதற்காக நன்றி தகப்பனே. Hallelujah. இயேசுவே இயேசுவே இயேசுவே. Hallelujah. இந்த கடந்த வருஷம் முழுவதும் எங்களை காத்து வந்தீரே, உமக்கு கொடான கொடி நன்றி அப்பா. அவர் கிருபை மட்டுமே எங்களை காத்து வந்தது. Hallelujah. 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 இயேசுவே உங்க கிருபையே எங்களை காத்து வந்ததுப்பா. எங்களுக்குள்ள இருக்கிற நானு என்றதெல்லாம் போகணும் அப்பா. இயேசுவே என்னை நிரப்பட்டும். Hallelujah. இயேசுவின் நாமமே என்னை நிரப்பட்டும். Hallelujah. நான் என்ற காரியம் எல்லாம் அழிந்து போகட்டும். Hallelujah. நாங்கள் சிறுகணும், இயேசப்பா பெருகணும். Hallelujah. Hallelujah. Thank you Jesus. Hallelujah. Hallelujah. உம்மோடு இருப்பதுதான் என் உள்ளத்தின் ஆசை ஐயா. உன் சித்தத்தை செய்வதுதான் என் வாஞ்சை ஐயா. Hallelujah என்ற பாடலை பாடி அவர் நாமத்தை போற்றலாம், இயேசுவை வரவேற்கலாம். Hallelujah. Hallelujah. அவர் சத்திய தேவன், எங்களை காத்து வந்த எபினேசர், என்னை எப்பொழுதும் காண்கின்ற எல்ரோயி. Hallelujah. என்னோடு இருக்கும் யெகோவா ஷம்மா. இயேசப்பா உமக்கு நன்றிப்பா. Hallelujah. உம்மோடு இருப்பதுதான் உள்ளத்தின் வாஞ்சையா. உம் சித்தம் செய்வதுதான் இதயத்தின் ஏக்கமையா.
பாரங்கள், என் சுமைகள், என் பாவங்களை எல்லாம் தீர்த்து விட்டார் அந்த சிலுவையில். அல்லேலூயா. அந்த நல்ல தேவனை பார்த்து எனக்காக யாவையும் செய்பவரே, என் பாவங்களை தீர்த்தவரே, உனக்கு நன்றிப்பா. எனக்காக யாவையும் செய்பவரே, செய்து முடிப்பவரே, எனக்காக யாவையும் செய்பவரே, செய்து முடிப்பவரே, என் பாரங்கள், என் சுமைகள், என் பாரங்கள், என் சுமைகள் உம் பாதத்தில் இறக்கி வைத்தேன். உம் பாதத்தில் இறக்கி வைத்தேன். ஏசையா, ஏசையா, உம்மைத்தானே என் முன்னே நிறுத்தியுள்ளேன். இன்னொரு வாட்டி, ஏசையா, உம்மைத்தானே என் முன்னே நிறுத்தியுள்ளேன். இரக்கமும் உருக்கமும் நீடிய சாந்தமும் கிருபையும் உள்ளவரே, இரக்கமும் உருக்கமும் நீடிய சாந்தமும் கிருபையும் உள்ளவரே, என் ஜீவனை அழிவிலென்று, என் ஜீவனை அழிவிலென்று மீட்டவரே, என் மெய்ப்பனே, மீட்டவரே, என் மெய்ப்பனே, ஏசையா, உம்மைத்தானே என் முன்னே நிறுத்தியுள்ளேன். ஏசையா, உம்மைத்தானே என் முன்னே நிறுத்தியுள்ளேன். உம்மோடு இருப்பதுதான் உள்ளத்தின் வாஞ்சையா, உம் சித்தம் செய்வதுதான் என் இதயத்தின் ஏக்கமையா. உம்மோடு இருப்பதுதான் என் உள்ளத்தின் வாஞ்சையா, உம் சித்தம் செய்வதுதான் என் இதயத்தின் ஏக்கமையா. எல்லோரும் கைகளை உயர்த்தி, எபினேசரே, எல்லேலியோ, என்றுமே உயர்ந்தவரே, எபினேசரே, எல்லேலியோ, என்றுமே உயர்ந்தவரே, எல் ஷடாய், சர்வ வல்லவரே, எல் ஷடாய், சர்வ வல்லவரே, எல் ரோயி, என்னை காண்பவரே,
எல்ரோயி என்னை காண்பவரே. அல்லேலூயா, அல்லேலூயா, அல்லேலூயா. இயேசப்பாவை நேசிக்கிறவர்கள் எல்லாம் கைகளை தட்டி, இயேசப்பாவை நேசிக்கிறவர்கள் எல்லாம் கைகளை தட்டி, அல்லேலூயா. ஒரு கடைசி வாட்டி கைகளை உயர்த்தி, இயேசையா உம்மைத்தானே என் முன்னே நிறுத்தியுள்ளேன். இயேசையா உம்மைத்தானே என் முன்னே ಕೊನೆ ದಿವಸದಲ್ಲಿ ನಾವು ನಿಮಗೆ ಆರಾಧನೆ ಸಲ್ಲಿಸುವುದಕ್ಕೋಸ್ಕರನೇ ಬಂದಿದ್ದೇವೆ ಸ್ವಾಮಿ. ಈ ವರ್ಷ ಪೂರ್ತಿ ನೀವು ಮಾಡಿರುವಂಥ ಪ್ರತಿಯೊಂದು ಅದ್ಭುತಗಳಿಗೋಸ್ಕರ, ಒಳ್ಳೆ ಕಾರ್ಯಗಳಿಗೋಸ್ಕರ ನಾವು ಸ್ತೋತ್ರ ಹೇಳೋದಕ್ಕೋಸ್ಕರ ಬಂದಿದ್ದೇವೆ ಕರ್ತನೆ. ಎಲ್ಲರೂ ಹೇಳಿ, ಸ್ತೋತ್ರ ರಾಜ, ನನ್ರಿ ತಗಪ್ಪನೇ. ಥ್ಯಾಂಕ್ ಯು ಜೀಸಸ್. ಗಿವ್ ಥ್ಯಾಂಕ್ಸ್ ಟು ಹಿಮ್, ಗಿವ್ ಥ್ಯಾಂಕ್ಸ್ ಟು ಹಿಮ್. ಆಮೆನ್. ಸ್ತೋತ್ರವನ್ನು ಸಲ್ಲಿಸಿ, ಈ ವರ್ಷ ಪೂರ್ತಿ ಮಾಡಿದಂಥ ಒಳ್ಳೆ ಕೃತ್ಯಗಳಿಗೋಸ್ಕರ ಸ್ತೋತ್ರ ಸಲ್ಲಿಸಿ. ಸ್ತೋತ್ರ ಸ್ವಾಮಿ. ಕರ್ತನೆ, ನೆಮ್ಮದಿ ತಂದಿರುವೆ ಸ್ವಾಮಿ, ಅದು ನಿರಂತರವಾಯಿತು. ಯೆಹೋವ ರಾಫ ಆಗಿ, ನನ್ನ ಜೊತೆಗಾರನಾಗಿ, ನನಗೆ ಆರೋಗ್ಯದಾಯಕನಾಗಿ ಈ ವರ್ಷ ಪೂರ್ತಿ ನನ್ನನ್ನು ಕಾಪಾಡಿದ್ಯಾ ಕರ್ತನೆ. ಯೆಹೋವ ಶಮ್ಮ ಆಗಿ ನನ್ನ ಸಂಗಡವೇ ಇದೆಯಲ್ಲ ಕರ್ತನೆ. ಯೆಹೋವ ಶಾಲೋಮ್ ಆಗಿ ನನ್ನ ನೆಮ್ಮದಿಯಾಗಿರುವಲ್ಲ ಸ್ವಾಮಿ. ಥ್ಯಾಂಕ್ ಯು ಫಾದರ್. ಎಬಿನೇಸರೇ, ಇಲ್ಲಿವರೆಗೂ ನಡೆಸಿರುವಂಥ ದೇವರು ಇನ್ನು ಮುಂದೆಯೂ ನನ್ನನ್ನು ನಡೆಸುವನು. ಬರುವಂಥ ವರ್ಷ ಕಠಿಣವಾಗಿದ್ದರೂ ಸಹ ನೀ ನನ್ನ ಕೈ ಬಿಡಲ್ಲ ಅಂತ ನಾನು ನಂಬಿದ್ದೇನೆ ಕರ್ತನೆ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಫಾದರ್. ಥ್ಯಾಂಕ್ ಯು ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ಎಲ್ಲರೂ ಹೇಳಿ, ಥ್ಯಾಂಕ್ ಯು ஏசப்பா, ಥ್ಯಾಂಕ್ ಯು ஏசப்பா. ಸ್ತೋತ್ರ ராஜ. என்ன நடந்தாலும் நன்றி ஐயா, என்னை யார் கைவிட்டாலும் உமக்கு நன்றி. ಇಲ್ಲಿವರೆಗೂ ಏನೇ ನಡೆದಿದ್ದರೂ ನಿನಗೆ ಸ್ತೋತ್ರ ಸ್ವಾಮಿ. ಥ್ಯಾಂಕ್ ಯು ಮಾಸ್ಟರ್. ನೀ ನನಗೆ ಒಳ್ಳೆಯದನ್ನೇ ಮಾಡುವೆ ಅಂತ ನಾನು ನಂಬ್ತಾ ಇದ್ದೇನೆ. ಆತನನ್ನು ಪ್ರೀತಿಸುವವರ ಹಿತಕ್ಕೋಸ್ಕರ ಎಲ್ಲ ಕಾರ್ಯಗಳು ಸಫಲವಾಗುತ್ತೆ ಅಂತ ವಾಕ್ಯ ಹೇಳುತ್ತೆ. ಅದೇ ರೀತಿಯಾಗಿ ನಾವು ನಂಬೋಣ. ಇಡಬಿಡ ನನ್ರಿ ಉಮಕ್ಕ ತಾನೇ.
ಉಪಕಾರಗಳಿಗಾಗಿ ಕೈಗಳನ್ನು ತಟ್ಟಿ ಥ್ಯಾಂಕ್ ಯು ಲಾರ್ಡ್ ಜೀಸಸ್, ವಿ ವರ್ಷಿಪ್ ಯು ಲಾರ್ಡ್. ಎಲ್ಲ ಮಹಿಮೆ ನಿಮಗೆ ಏಸಯ್ಯ. ನೀ ಮಾಡಿದ ಉಪಕಾರಗಳಿಗೆ ಆರಾಧನೆ ಅರ್ಪಿಸ್ತಾ ಇದ್ದೇವೆ. ನೀ செய்த நன்மைகளுக்காக ஆண்டவரை துதிக்கிறோம் துதிக்கிறோம். ஹalleluya ஹalleluya ஹalleluya. அவரே என் கண்மலையானவர், யாக்கோபின் தேவன். Thank you Lord. ಸ್ತೋತ್ರ ಯೇಸುವೇ. ಈ ವರ್ಷದಲ್ಲಿ ಅತಿಶಯವಾದ ಕಾರ್ಯಗಳನ್ನು ಆತ ನಮಗೆ ನೆರವೇರಿಸಿದ್ದಾನೆ. ನಾವು ಎಣಿಸಲಾಗದಷ್ಟು ಅದ್ಭುತ ಕೃತ್ಯಗಳನ್ನು ಆತ ಮಾಡಿದ್ದಾನೆ. ನಮ್ಮನ್ನು ಕೈ ಬಿಡದೆ ನಡೆಸಿರುವಂಥ ದೇವರು. ಅದನಾಲೆ ಅವರಿಗೆ ಥ್ಯಾಂಕ್ಸ್ சொல்லலாಮ. ಧನ್ಯವಾದಗಳನ್ನು ಹೇಳೋಣ. ಕೈಗಳನ್ನು ಮೇಲೆ ಕೆತ್ತಿ, ಏಸಪ್ಪ ನಿನಗೆ ಧನ್ಯವಾದ. ನಿನ್ನ ಕೃಪೆಗಾಗಿ ಸ್ತೋತ್ರ, ನಿನ್ನ ದಯೆಗಾಗಿ ಸ್ತೋತ್ರ, ನಿನ್ನ ಕರುಣೆಗೋಸ್ಕರ ಸ್ತೋತ್ರ, ನೀ ಮಾಡಿದ ಉಪಕಾರಗಳಿಗಾಗಿ ಸ್ತೋತ್ರ, ಕೈ ಬಿಡದೆ ನಡೆಸಿದಕ್ಕಾಗಿ ಸ್ತೋತ್ರ. ನೀ ನೀತಿಯ ದೇವರು, அதிசயனாத தேவரோ, ನಿಮಗೆ ಸ್ತೋತ್ರಪ್ಪ. நீ செய்த நன்மைகளுக்காக துதிக்கிறோம். ஒரு குறையும் வைக்காமல் எங்களை வழி நடத்தினீரே, நன்றி ஆண்டவரே. ஹalleluya. எங்களோடு இருந்து எங்கள் மேலே கண்களை வைத்து ஆலோசனை சொல்லி நான் போக வேண்டிய வழியை காட்டிக்கொண்டிரே, ஸ்தோத்திரம் ராஜா. ஏசப்பா, பரிசுத்தாவினாலே எங்களை நிரப்பினீரே, அபிஷேகம் செய்தீரே, ஆவியானவரை அச்சாரமா தந்தீரே. நன்றி 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 அப்பா. நீங்க செய்த நன்மைகளுக்காக ஸ்தோத்திரம். இந்த ஆண்டின் கடைசி நாட்களுக்கு நாங்கள் ಸ್ತೋತ್ರಂ செய்கிறோம். ಈ ವರ್ಷದ ಕೊನೆಯ ದಿನಕ್ಕಾಗಿ ಕೈಗಳನ್ನು ತಟ್ಟಿ ಆರಾಧನೆ 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 ಆರಾಧನೆ. ಯೇಸುವೇ, ನೀ ಮಾಡಿದ ಮಹೋಪಕಾರಗಳಿಗಾಗಿ ಉರಬಬದರಲ ಮಂದರ ಶಬಗಬದರಬ ಉರಬಬಲಂದರಿಕಬದುರಲಮಕಬದರಬ. நன்றியப்பா, நன்றி இயேசுவே. Thank you Lord. ಕರ್ತನೆ ನಿನ್ನಯ ಪಾದದಿ ನಮಗೆ ನೆಮ್ಮದಿ ನೆಮ್ಮದಿಯೇ. ಕರ್ತನೆ ನಿಮ್ಮಯ ಪಾದದಿ ನಮಗೆ ನೆಮ್ಮದಿ ನೆಮ್ಮದಿಯೇ. ಆಸಕ್ತಿಯಿಂದ ಹಾಡುವೆನಾ, ಆನಂದ ಆನಂದವೇ. ಆಸಕ್ತಿಯಿಂದ ಹಾಡುವೆನಾ, ಆನಂದ ಆನಂದವೇ. ಹೇಳ್ರಿ, ಅತಿಶಯವೇ ಅತಿಶಯ, ಅದ್ಭುತವೇ ಅದ್ಭುತವೇ. ಆರಾಧನೆ ಆರಾಧನೆ ಆರಾಧನೆ. ಅತಿಶಯವೇ ಹೇಳ್ರಿ, ಅದ್ಭುತವೇ ಆರಾಧನೆ ஆராதனே. உம்வல்ல செயல்கள் நினைத்து நினைத்து உள்ளமே பொங்குதையா. உன்வல்ல செயல்கள் நினைத்து நினைத்து உள்ளமே பொங்குதையா. சொல்லுங்க, நல்லவரே நல்ல. கைகளை உயர்த்தி கைகளின் மேலே நன்றி நன்றி ஐயா, நன்றி ஐயா. ஆஹா,
நல்லவரே நன்மை செய்தவரே நன்றி நன்றி ஐயா. பாடுங்க. நல்லவரே நல்ல வல்லவரே. பாடுங்க. ஆராதனை 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 நல்லவரே வல்லவரே ஆராதனை ಆರಾಧನೆ ಯಜ್ಞದ ಕುರಿಮಾರಿ ಪಾಪವನೆಲ್ಲ ಸಂಪೂರ್ಣ ಹೊತ್ತವನೇ ಯಜ್ಞದ ಕುರಿಮಾರಿ ಪಾಪವನೆಲ್ಲ ಸಂಪೂರ್ಣ ಹೊತ್ತವನೇ. ಪರಿಶುದ್ಧ ರಕ್ತ ನಮಗಾಗಿಯೇ ಸ್ವಾಮಿ, ನಮಗಾಗಿಯೇ ಸ್ವಾಮಿ. ಭಾಗ್ಯ ಸೌಭಾಗ್ಯವೇ ಪರಿಶುದ್ಧ ರಕ್ತ ನಮಗಾಗಿಯೇ ಸ್ವಾಮಿ. ಭಾಗ್ಯ ಸೌಭಾಗ್ಯವೇ. ಕೈಗಳನ್ನು ಮೇಲೆ ಕತ್ತಿ. ಪಾವನನೇ ಹೇಳ್ರಿ. ಆರಾಧನೆ ಆರಾಧನೆ ಆರಾಧನೆ. ಪರಿಶುದ್ಧನೇ ಹೇಳ್ರಿ. ಪಾವನನೇ ಆರಾಧನೆ ஆராதனை. இந்த ஆண்டிலே கர்த்தர் செய்த எல்லா நன்மைகளுக்காக எவ்வளோ முடியுமோ அவளை கைகளை தட்டி வாயிலை திறந்து ಸ್ತೋತ್ರಂ செய்து ಆಂಡವರೇ ತುದಿಕಿಲಮ್ಮ. ಎಷ್ಟು ಸಾಧ್ಯನೋ ಅಷ್ಟು ಜೋರಾಗಿ ಕೈಗಳನ್ನು ತಟ್ಟಿ ವರ್ಷದಲ್ಲಿ ಮಾಡಿದ ಅದ್ಭುತಗಳಿಗಾಗಿ ಬಾಯಲ್ಲಿ ವಂದನೆ ಸ್ತೋತ್ರ ಕೃತಜ್ಞತೆಗಳನ್ನು ಅರ್ಪಿಸ್ತಾರೆ ಯೇಸು ಸ್ವಾಮಿಗೆ, ಯೇಸು ராஜாவுக்கு. ஹல்லேலூயா. போகாது பொருள் வல்லமை இறங்கட்டும் உங்கள் மேலே. ஓ ராபா ரிஷபா கரபாலா. ஆமென் 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 ஆமென். ஓ லார்ட், thank you Lord. ஹல்லேலூயா. நன்றி அப்பா, நன்றி அப்பா, நன்றி அப்பா. Amen. ಉಕಾರಂಗಳು. God bless you. ಆರಾಧನೆ ಅಭ್ಯಾಸ ಇದೆ. ಇದಾದ್ಮೇಲೆ ಮೊಬೈಲಲ್ಲಿ ನಿಮಗೆ ಹಾಡುಗಳನ್ನು ಕಳಿಸ್ಕೊಡ್ತೇನೆ. ಇವತ್ತಿನ ರಾತ್ರಿ ಹಾಡುವಂಥ ಹಾಡುಗಳು புதிய வருஷத்தின் இந்த ஆராதனையிலே பாடுகிற பாடுகளை நான் உங்களுக்கு குரூப்பில் அனுப்புகிறேன். அதை பார்த்து கொண்டு நீங்கள் பாடலாம். ಇವತ್ತು ಸಾಯಂಕಾಲ ಆರಾಧನೆ ಇರೋದಿಲ್ಲ, ಮುಂದಿನ ವಾರದಿಂದ ಇರುತ್ತೆ. ಇವತ್ತು ರಾತ್ರಿ 10 ಗಂಟೆಗೆ ಭೀಮಚಂದ್ರ ಕಲ್ಯಾಣ ಮಂಟಪದಲ್ಲಿ, இன்னைக்கு ராத்திரி 10 மணிக்கு மறக்காதீங்கோ. ராபோஜனால இருக்குது 12 மணிக்கு ಕ್ಯಾಲೆಂಡರ್ கொடுக்குறோம். ಭೀಮಚಂದ್ರ ಕಲ್ಯಾಣ ಮಂಟಪ ಮೊನ್ನೆ ಕ್ರಿಸ್ಮಸ್ ಪ್ರೋಗ್ರಾಮ್ ಆಯ್ತಲ್ಲ, ಅಲ್ಲೇ ರಾತ್ರಿ 10 ಗಂಟೆಗೆ ಹೊಸ ವರ್ಷದ ಆರಾಧನೆ ಇದೆ. புதிய ஆண்டின் ஆராதனை இருக்குது. தயவுசெய்து நீங்கள் ராத்திரி 10 மணிக்கு வாங்க. God bless you. ಕರ್ತರು ಉங்களை ಆಶೀರ್ವದಿಕ್கிறாರು. ಆಮೆನ್. 2ನೇ ತಾರೀಕಿಂದ ನಮಗೆ ತಿರ್ಗಾ ಬೆಳಗ್ಗೆ 6 ಗಂಟೆಗೆ ಝೂಮ್ ಮೀಟಿಂಗ್ ಇದೆ. ಬೆಳಗ್ಗೆ 6 ಗಂಟೆಗೆ ನಾವೆಲ್ಲರೂ ಸೇರಿ ಪ್ರಾರ್ಥನೆ ಮಾಡ್ತಾ ಇದ್ವಿ. ಈ ತಿಂಗಳು ಅದನ್ನು ಸ್ಟಾಪ್ ಮಾಡಿದ್ವಿ. ತಿರ್ಗಾ 2ನೇ ತಾರೀಕು ಜನವರಿ 2ರಿಂದ ನಾವು 6 ಗಂಟೆಗೆ ಅದನ್ನು ಶುರು ಮಾಡ್ತೇವೆ. ಲಿಂಕನ್ನು ಕಳಿಸ್ಕೊಡ್ತೇನೆ. ಲಿಂಕಲ್ಲಿ ಪಾಲ್ಗೊಂಡು ಆರಾಧನೆಯಲ್ಲಿ ಪಾಲ್ಗೊಳ್ಳಿ. God bless you. ದೇಶಕ್ಕಾಗಿ ರಾಜ್ಯಕ್ಕಾಗಿ ನಾವು ಪ್ರಾರ್ಥಿಸ್ತೇವೆ. ಬರೋ ನಾளும் நாங்கள்
ದೇಶಕ್ಕಾಗ ಜೆಬಿக்கிறೋம். ಸೋಮವಾರದಿಂದ ಶುಕ್ರವಾರದವರೆಗೆ ಮಾತ್ರ ಇರುತ್ತೆ. ಫ್ರಮ್ ಮಂಡೇ ಟು ಫ್ರೈಡೇ ವಿ ಆರ್ ಹ್ಯಾವಿಂಗ್ ಝೂಮ್ ಮೀಟಿಂಗ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಜೀಸಸ್. ಯಾರಿಗಾದರೂ ನಾನು ಮೆಸೇಜ್ ಕೊಡಬೇಕು, ನಾನು ಬೆಳಿಬೇಕು ಅನ್ನುವಂಥವರು ಝೂಮ್ ಮೀಟಿಂಗಲ್ಲಿ ಸೇರ್ಕೋಬೋದು. ಪ್ರತಿ ದಿನ ನಾನು ಮೆಸೇಜ್ ಕೊಡ್ತಾ ಇದ್ದೆ. ಇನ್ನು ಮುಂದೆ ಯಾರ್ಯಾರು ಗ್ರೂಪಲ್ಲಿ ಸೇರ್ತಿರೋ ಅವರೆಲ್ಲ ಒಂದೊಂದು ದಿನ ಒಬ್ಬೊಬ್ಬರು ಒಂದು 1/4 ಗಂಟೆ ಮೆಸೇಜ್ ಕೊಡೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಿ. ಯಾರಿಗೆ ಬೇಕೋ ಅವರು ಝೂಮ್ ಮೀಟಿಂಗ್ ಅಟೆಂಡ್ ಮಾಡಿ ಬೆಳೀರಿ ದೇವರಲ್ಲಿ. ಯು ಕ್ಯಾನ್ ಆಲ್ಸೋ ಗ್ರೋ ಇನ್ ದ ಲಾರ್ಡ್. ಆಮೆನ್. ಗಾಡ್ ಬ್ಲೆಸ್ ಯು. ಪ್ರೈಸ್ ದ ಲಾರ್ಡ್. ಆಮೆನ್. ಥ್ಯಾಂಕ್ ಯು. ಇವತ್ತು ಸಾಯಂಕಾಲ ಎಷ್ಟು ಗಂಟೆಗೆ ಬರಬೇಕು ನೀವು? ರಾತ್ರಿಗೆ ಎಲ್ಲಿಗೆ ಬರಬೇಕು? ಗುಡ್, ವೆರಿ ಗುಡ್. ಹೆಂಗೆ ಬರೋಣಮ್ಮ? ಪುದಿಯ ಆಂಡಿನ ಆರಾಧನೆ ಇರ್ಕದ ಮರಕಾದಿಂಗೋ. ಎರಡನೇದಾಗಿ ನಾನು ಹೇಳಬೇಕಾಗಿದ್ದು ಭಾಳ ಮುಖ್ಯವಾದ ವಿಷಯ. ಪೊಲೀಸವರು ಬಂದು 12ವರೆಗೆಲ್ಲ ಮುಗಿಸೋಕ್ಕೆ ಹೇಳಿದ್ದಾರೆ. ತುಂಬ ಸ್ಟ್ರಿಕ್ಟಾಗಿರೋದ್ರಿಂದ ನಾವು ಮುಗಿಸ್ಲೇಬೇಕು. ಆದ್ದರಿಂದ ನಾನು ಕೆರ್ಸಲ್ ಲೀಡರ್ಸ್ಗೆ ಸಾಕ್ಷಿ ಕೊಡೋದಕ್ಕೆ ಆಗೋದಿಲ್ಲ. ಆರಾಧನೆ ಮುಗಿಸಿದ ಒಡನೆ ನಾವು ಹೋಲಿ ಕಮ್ಯೂನಿಯನ್ಗೆ ಹೊಟ್ಟೋಗಿ ಮೆಸೇಜ್ಗೆ ಹೊಟ್ಟೋಗೋಣ. ಲೇಟ್ ಆಗುತ್ತೆ. ಅದಕ್ಕೋಸ್ಕರ ಯಾರನ್ನ ಕೊಡಬೇಕು ಅಂತಿದ್ರೆ ಇವತ್ತು ನೀವು ಕೊಡಬಹುದು. ಗಾಡ್ ಬ್ಲೆಸ್ ಯು. ಆಮೆನ್. ಕೊನೆಯ ದಿವಸಗಳಲ್ಲಿ ವಾಸ ಮಾಡ್ತಾ ಇದ್ದೇವೆ. ಆಮೆನ್. ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ಕರ್ತನ ಬರುವಿಕೆ ಅತಿ ಸಮೀಪವಾಗಿದೆ. ಕರ್ತುಡಿಯವರೆಗೆ ಮಿಗ ಸಮೀಪ. ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ಎಲ್ಲವೂ ಕೂಡ ನಮ್ಮ ಕಣ್ಣು ಮುಂದೆ ನೆರವೇರ್ತಾ ಇದೆ. அவருடைய வருகையின் அடையாளங்கள் கண்களுக்கு முன்பாக நடந்து கொண்டிருக்குது. அதனால 1 பேதுரு 5 அத்தியாயம் 1 வசனத்திலே பேதுரு சொல்லுகிறார். 1 Peter 5:1, 1 ಪೇತ್ರ 5:1ರಲ್ಲಿ ಅಪೊಸ್ತಲನಾದ ಪೌಲ ಹೇಳ್ತಾನೆ, ಎಫೆಸರ್ 5:1, ಎಫೆಸ 5:1, ನೀವು ದೇವರ ಮಕ್ಕಳಾಗಿದ್ದೀರಿ. ಯಾರ ಮಕ್ಕಳಾಗಿದ್ದೀವಿ? ದೇವರ ಮಕ್ಕಳಾಗಿದ್ದೀರಿ. ಆದ್ದರಿಂದ ನೀವು ಯಾರನ್ನು ಅನುಸರಿಸಬೇಕು? ಆತನನ್ನು ಅನುಸರಿಸಬೇಕು. ಬಿ ಎ ದೇರ್ಫೋರ್ followers of God as a dear children. Amen. Hallelujah. ಏನಂತಿದೆ ತಮಿಳ್ என்ன இருக்குதಪ್ಪ? யாவரை பின்பற்ற வேண்டும்? தேவனையே பின்பற்ற வேண்டும். Amen. Hallelujah. ಪ್ರೀತಿಯಿಂದ ಬಾಳಿರಿ. ಕ್ರಿಸ್ತನು ನಮ್ಮನ್ನು ಪ್ರೀತಿಸಿದಂತೆ ನೀವು ಇತರರನ್ನು ಪ್ರೀತಿಸಿರಿ. ಕ್ರಿಸ್ತನು ನಮಗೋಸ್ಕರವಾಗಿ ತನ್ನನ್ನೇ ಪರಿಮಳದ ಕಾಣಿಕೆಯಾಗಿಯೂ ಯಜ್ಞವಾಗಿಯೂ ದೇವರಿಗೆ ಏನು ಮಾಡಿದ್ರು? ಸಮರ್ಪಿಸಿಕೊಂಡನು. ಹಲ್ಲೆಲೂಯಾ. ಕ್ರಿಸ್ತನು ಏನು ಮಾಡಿದಂತೆ? ತನ್ನನ್ನೇ ಸಮರ್ಪಿಸಿಕೊಂಡನು. ಆಮೆನ್. ಥ್ಯಾಂಕ್ ಯು ಜೀಸಸ್. ಆದ್ದರಿಂದಲೇ கர்த்தன ಬರುವಿಕೆ ಹತ್ತಿರವಾಗಿರೋದ್ರಿಂದ தேவனையே பின்பற்றுங்கள். ಇಮಿಟೇಟ್ ಗಾಡ್. ಆಮೆನ್. ದೇವರನ್ನು ಹಿಂಬಾಲಿಸಬೇಕು. ಸ್ವಲ್ಪ ಶಾರ್ಪ್ ಮಾಡ್ರಂಚು. ಹಲ್ಲೆಲೂಯಾ. ಆಮೆನ್. ಅಂತ್ಯಕ್ರಿಸ್ತನ ಆಳ್ವಿಕೆ ನಾವು ನೋಡ್ತಾ ಇದ್ದೇವೆ ಲೋಕದ ಎಲ್ಲ ಕಡೆಯಲ್ಲಿ. ಆಂಟಿ ಕ್ರೈಸ್ಟ್ ಸ್ಪಿರಿಟ್, ಅಂತ್ಯಕ್ರಿಸ್ತನ ದುರಾತ್ಮ ಲೋಕದಲ್ಲಿ ಕ್ರಿಯೆ ಮಾಡ್ತಾ ಇದೆ. ನಾವು 1 ಯೋಹಾನ 4:1 ವಾಕ್ಯದಿಂದ ಓದೋಣ. 1 John 4:1 ಏನು படிக்கல. 1 யோஹான் 4 ಅಧ್ಯಾಯಕ್ಕೆ ಪೊಂಗಲ್ 1 ವಚನದಿಂದ படிக்கல. ನನ್ನ ಪ್ರಿಯ ಸ್ನೇಹಿತರೆ, ಈಗ ಲೋಕದಲ್ಲಿ ಅನೇಕ ಸುಳ್ಳು ಪ್ರವಾದಿಗಳಿದ್ದಾರೆ. ಆದ್ದರಿಂದ ಪ್ರತಿಯೊಂದು ಆತ್ಮವನ್ನು ನಂಬಬೇಡಿ. ಆದರೆ ಆ ಆತ್ಮಗಳು ದೇವರಿಂದ ಬಂದವುಗಳೇ ಎಂಬುದನ್ನು
ಪರೀಕ್ಷಿಸಿ ತಿಳಿದುಕೊಳ್ಳಿರಿ. 2ನೇ ವಾಕ್ಯ, ದೇವರ ಆತ್ಮವನ್ನು ನೀವು ಇದೇ ರೀತಿ ತಿಳಿದುಕೊಳ್ಳಲು ಸಾಧ್ಯ. ಈ ಲೋಕಕ್ಕೆ ಮನುಷ್ಯನಾಗಿ ಬಂದ ಯೇಸುವೇ ಕ್ರಿಸ್ತನೆಂದು ನಾನು ನಂಬುತ್ತೇನೆ ಎಂದು ಹೇಳುವ ಆತ್ಮವು ದೇವರಿಂದ ಬಂದಿದ್ದಾಗಿದೆ. 3ನೇ ವಾಕ್ಯ, ಯೇಸುವಿನ ಬಗ್ಗೆ ಹೀಗೆ ಹೇಳಿದ ಆತ್ಮವು ಹೇಳದ ಆತ್ಮವು ದೇವರಿಂದ ಬಂದದ್ದಲ್ಲ, ಅದು ಕ್ರಿಸ್ತ ವಿರೋಧಿಯ ಜೋರಾಗೆ ಎಂದ ಆವಿ, ತಮಿಳೆನ್ನಪ್ಪ, ಅಂತ್ಯಕ್ರಿಸ್ತುವಿನ ಆವಿ. ಯೇಸುವಿನ ಬಗ್ಗೆ ಹೇಳದ ಆತ್ಮವು ಏನಾರ್ಕತ್ತೆ ಬೈಬಲ್ಲೇ அறிக்கை பண்ணாத எந்த ஆவியோ தேவனாலே உண்டாததல்ல வருமென்று நீங்கள் கேள்விப்பட்ட அந்த கிறிஸ்துவினுடைய ஆவி, த ஸ்பிரிட், அதுவே இப்போது எங்க இருக்குது, ಎಲ್ಲಿದೆ ಅದು? ಕ್ರಿಸ್ತ ವಿರೋಧಿಯು ಈಗಾಗಲೇ ಈ ಲೋಕದಲ್ಲಿ ಇದ್ದಾನೆ. ಗಮನಿಸಿ ಕೇಳಿ, ಗಮನ ಬಿಟ್ಟು ನಿಂಗಳು ಕೇಳ್ಕணும். ವಾಟ್ ಈಸ್ ದ ಸ್ಪಿರಿಟ್ ಆಫ್ ಆಂಟಿ ಕ್ರೈಸ್ಟ್? ಕ್ರಿಸ್ತ ವಿರೋಧಿಯ ಆತ್ಮ ಅಂದರೆ ಏನು ಹೇಳ್ರಿ ನೋಡೋಣ. ಕ್ರಿಸ್ತ ವಿರೋಧಿಯ ಆತ್ಮ ಏನಂತಿದೆ? ಯೇಸುವಿನ ಬಗ್ಗೆ ಹೇಳದ ಆತ್ಮವು. ಯೇಸುವಿನ ಬಗ್ಗೆ ಹೇಳದ ಆತ್ಮವು. இயேசுவை பற்றி சொல்லாத ஆவி. சொல்லுங்க, இயேசுவை பற்றி சொல்லாத ஆவி. அதுதான் எந்த ஆவி? ಅಂತ್ಯಕ್ರಿಸ್ತುವಿನ ಆವಿ. ವಾಟ್ ಈಸ್ ದ ಮೀನಿಂಗ್ ಆಫ್ ಆಂಟಿಕ್ರೈಸ್ಟ್ ಸ್ಪಿರಿಟ್? ಸ್ಪಿರಿಟ್ ಆಫ್ ಆಂಟಿಕ್ರೈಸ್ಟ್, ಕ್ರಿಸ್ತ ವಿರೋಧಿಯ ಆತ್ಮ ಅಂದ್ರೇನು ತಿಳ್ಕೊಳ್ಳಿ. ವಿಶ್ವವಾಗಿ ಕ್ರಿಸ್ತ ವಿರೋಧಿ ಒಬ್ಬ ಬರ್ತಾನೆ, ಅಂತ್ಯಕ್ರಿಸ್ತನು ಬರ್ತಾನೆ, ಅದು ಬೇರೆ. ಆದರೆ ಕ್ರಿಸ್ತ ವಿರೋಧಿಯ ಆತ್ಮ ಏನಂತ ಹೇಳ್ತಾನೆ ಅಪೊಸ್ತಲನಾದ ಯೋಹಾನ? ಈಗಾಗಲೇ ಈ ಲೋಕದಲ್ಲಿ ಅದು ಚಲುಂಗ ಏನಂತಿದೆ ವಾಕ್ಯ? ಈಗಾಗಲೇ ಲೋಕದಲ್ಲಿ ಅದು ಇದೆ. ಎಕ್ಸಿಸ್ಟೆನ್ಸ್, ದ ಸ್ಪಿರಿಟ್ ಆಫ್ ஆன்டிகிரைஸ்ட், அந்தியகிறிஸ்துவின் ஆவி இந்த உலகத்திலே இப்போதே இருக்குது என்று சொல்லுகிறார் யோಹಾನ್. எப்போ? 2000 ವರ್ಷங்களுக்கு ಮುನ್பாಗ. ಎಷ್ಟು ವರ್ಷಗಳ ಮುಂಚೆ? 7000 ವರ್ಷಗಳ ಮುಂಚೆ ಈ ಸ್ಪಿರಿಟ್ ಇದೆ ಅಂತಾನೆ. ವಾಟ್ ಈಸ್ ದ ಮೀನಿಂಗ್ ಆಫ್ ದಟ್? ಅಂತ್ಯಕ್ರಿಸ್ತನ ಆತ್ಮ ಅಂದ್ರೆ ಏನು ಹೇಳಿ ನೋಡೋಣ. ಏನಂತಿದೆ ಹೇಳ್ರಿ ನೋಡೋಣ. ಯಾವುದೆಲ್ಲ ಸೆಲ್ಫ್ ಅಂತ ಬರುತ್ತೋ, ಸ್ವಯಂ, ಯಾವುದೆಲ್ಲ ಸ್ವಾರ್ಥ ಅಂತ ಬರುತ್ತೋ ಅದೆಲ್ಲ ಅಂತ್ಯಕ್ರಿಸ್ತನ ಆತ್ಮ. செல்ஃப், சுயம். இயேசுவே சொல்றாரு. ஜாஸ்தி யாரை பத்தி சொல்றாரு? தங்களை பத்தி சொல்லுகிறார். புரிஞ்சிச்சு உங்களுக்கு? தங்களை பத்தி சொல்லுகிறார். தங்களையே ಜನங்களுக்கு ಕಾಟುகிறார். ತಮ್ಮನ್ನ ಜನಗಳಿಗೆ ತೋರಿಸಿಕೊಳ್ಳುವಂಥದ್ದು, ತಮ್ಮ ಬಗ್ಗೆ ಜಾಸ್ತಿ ಹೇಳಿಕೊಳ್ಳುವಂಥದ್ದು, ತಮ್ಮನ್ನ ಮೇಲಕ್ಕೆತ್ತಿಕೊಳ್ಳುವಂಥದ್ದು, ಇದು ಅಂತ್ಯಕ್ರಿಸ್ತನ ಆತ್ಮ. ಯೇಸು ಬಗ್ಗೆ ಹೇಳಲ್ವಾ? ಹೇಳ್ತಾರೆ. ಯಾರ ನಾಮದಲ್ಲಿ ಪ್ರಾರ್ಥನೆ ಮಾಡ್ತಾರೆ? ஜோராக கேடு. யார் எந்த நாமத்தில் ஜபிக்கிறாரு? எந்த நாமத்தில் பிசாசுகளை துரத்துறாரு? எந்த நாமத்தில் வியாதிகளை சுகமாக்குறாரு? எந்த நாமத்தில் தீர்க்க தரிசனம் சொல்லுகிறாரு? ஆனாலும் கர்த்தர் அவரே அக்கிரமக்காரரே என்னை விட்டு விலகுங்கள். ಯಾಕೆ ಸಮಯ ಹೇಳಿದ್ರು? ನನ್ನನ್ನು ಸ್ವಾಮಿ ಸ್ವಾಮಿ ಎಂದು ಕರೆಯುವರೆಲ್ಲರೂ ಪರಲೋಕ ರಾಜ್ಯವನ್ನ ಸೇರೋದಿಲ್ಲ. ನನ್ನ ಹೆಸರಿನಲ್ಲಿ ಅವತ್ತಿನ ದಿವಸ ಅನೇಕರು ಬಂದು ಏನು ಹೇಳ್ತಾರೆ? ಒಬ್ಬರಲ್ಲ, ಎಷ್ಟು ಜನ?
ಜೋರ, ಮೆಜಾರಿಟಿ ಆಫ್ ದ ಸರ್ವೆಂಟ್ಸ್ ಆಫ್ ಗಾಡ್, ರಿಮೆಂಬರ್ ಇಟ್, ಮೆಜಾರಿಟಿ ಆಫ್ ದ ಸರ್ವೆಂಟ್ಸ್ ಆಫ್ ಗಾಡ್. ತುಂಬಾ ಜನ ಸೇವಕರು, ಒಬ್ಬರಲ್ಲ ಇಬ್ಬರಲ್ಲ, ಅನೇಕರು ಏನಂತ ಹೇಳ್ತಾರೆ, ಸ್ವಾಮಿ ನಿನ್ನ ನಾಮದಲ್ಲಿ ನಾವೇನ್ ಮಾಡಿದ್ದೇವೆ. ಎಷ್ಟನೇ ವಾಕ್ಯ? ಮತ್ತಾಯ ಸುವಾರ್ತೆ 7ನೇ ಅಧ್ಯಾಯ 21. ಎಷ್ಟನೇ ವಾಕ್ಯ? ಎಸ್, ಕರೆಕ್ಟ್. ನಾನು ಕರ್ತನವನು ಎಂದು ಹೇಳಿದ ಮಾತ್ರಕ್ಕೆ 20 ಹಾಕಪ್ಪ, 20 ಹಾಕಮ್ಮ, 20 ಹಾಕು. ಏನಂತಿದೆ? 20 20 ವಾಕ್ಯ. ಸುಳ್ಳು ಬೋಧಕರನ್ನು ಅವರು ಕೊಡುವ ಫಲದಿಂದಲೇ ನೀವು ತಿಳಿದುಕೊಳ್ಳುವಿರಿ. 21, ನಾನು ಕರ್ತನವನು ಎಂದು ಹೇಳಿದ ಮಾತ್ರಕ್ಕೆ ಮನುಷ್ಯನು ಪರಲೋಕ ರಾಜ್ಯಕ್ಕೆ ಪ್ರವೇಶಿಸಲು ಸಾಧ್ಯವಿಲ್ಲ. ಪರಲೋಕದಲ್ಲಿರುವ ನನ್ನ ತಂದೆಯ ಇಷ್ಟದಂತೆ ಮಾಡುವವರೇ ಪರಲೋಕ ರಾಜ್ಯಕ್ಕೆ ಪ್ರವೇಶಿಸುವರು. 22, ಕೊನೆಯ ದಿನಗಳಲ್ಲಿ, ಯಾವ ದಿನಗಳಲ್ಲಿ? ಜೋರಾಗಿ ಹೇಳಬೇಕು, ಅಂತ್ಯಕಾಲத்திலே, ಕಡೆಸಿ ನಾಳ್களிலே, ಇನ್ ದ ಎಂಡ್ ಟೈಮ್, ಕೊನೆಯ ದಿನಗಳಲ್ಲಿ ಅನೇಕರು ನನಗೆ, ನೀನೇ ನಮ್ಮ ಕರ್ತನು, ನಿನ್ನ ವಿಷಯವಾಗಿ ನಾವು ಬೋಧಿಸಿದೆವು, ನಿನ್ನ ಹೆಸರಿನ ಮೂಲಕ ದೆವ್ವಗಳನ್ನು ಬಿಡಿಸಿದೆವು ಮತ್ತು ಅನೇಕ ಅದ್ಭುತ ಕಾರ್ಯಗಳನ್ನು ಮಾಡಿದೆವು ಎಂದು ಹೇಳುವರು. ಹೇಳ್ರಿ, ಎಂದು. ನಿಮಿಷ, ನಿನ್ನ ಹೆಸರಿನಲ್ಲಿ, ಜೋರಾಗಿ ಹೇಳಿ, ಯಾರ ಹೆಸರಲ್ಲಿ? ಈ ವಾಕ್ಯಗಳನ್ನು ಗಮನಿಸಿ ಕೇಳ್ಕೊಳ್ಳಿ. ಆಂಟಿ ಕ್ರೈಸ್ಟ್ ಸ್ಪಿರಿಟ್ ಅಂದ್ರೆ ಹೆಂಗ್ ಗೊತ್ತಾ? ಸ್ವಾರ್ಥ, ಸೆಲ್ಫ್, ತನ್ನೇ ಉಯರ್ತಿಕೊಳ್ಳುಗಿற ಆವಿ, ಸುಯತ್ತಿನ ಆವಿತ, ಅಂತ್ಯಕ್ರಿಸ್ತುವಿನ ಆವಿ. ಯಾರಲ್ಲಿ ಸ್ವಾರ್ಥ ಇದೆಯೋ ಅವರು ಕ್ರಿಸ್ತ ವಿರೋಧಿಗಳು. ಇದು ವಾಕ್ಯ ನಿಂತಿದೆ. ನಿನ್ನ ವಿಷಯವಾಗಿ ನಾವೇನ್ ಮಾಡಿದ್ವಿ? ಬೋಧಿಸಿದ್ವಿ ಸ್ವಾಮಿ. ನಿನ್ನ ವಿಷಯವಾಗಿ ಏನ್ ಮಾಡಿದ್ದೇವೆ? ಜೋರಾಗಿ ಹೇಳಿ. ಎರಡನೇದಾಗಿ ಅದ್ಭುತ ಕಾರ್ಯಗಳನ್ನ ಉಪಯೋಗಿಸಿದ ಯಾರ ಹೆಸರು? ಎಂದ ನಾಮತ್ತೆ ಉಪಯೋಗ ಪಣ್ಣಾರು. ಫೇಮಸ್ ಆಗಿದ್ಯಾರು? ಜೀಸಸ್ ಅಲ್ಲಮ್ಮ. ಅಲ್ಲಿ ವಾಕ್ಯಗಳನ್ನು ಓದಬೇಕು ನೀವು, ವಸನத்தை படிக்கணும். பேர் யாருது? ஏசப்பது. ஃபேமஸ் ಆಗಿದ್ಯಾರು? சொல்லுங்க, யார் ஃபேமஸ் ஆயிந்தே? எதுக்கு? பிசாசுகள் எத்தோ என்ன மாதிரி வல்லமை தெரியுமா அந்த தீர்க்கதர்சிக்கு? யார் ஃபேமஸ் ஆயிட்டாரு? இந்த பிசாசுகளை யார் துரத்துறாரோ, அந்த தீர்க்கதர்சனம் சொல்லுகிறாரோ, அவருடைய நாமத்திலே போதனை செய்தாரோ, அவரெல்லாம் என்ன ஆயிட்டாரு? ஆனா யூஸ் பண்ணது எந்த நாமம்? அப்போ தன்னை என்ன செய்தார்? ಉಯರ್ತಿಕೊಂಡಾರ. ಮೆಸೇಜ್ ಬೈಬಲ್, ಮೆಸೇಜ್ ಬೈಬಲ್ ಅಲ್ಲಿ ಈ ರೀತಿ ಬರೆಯಲ್ಪಟ್ಟಿದೆ, ಯೂಸಿಂಗ್ ಮೈ ನೇಮ್ ಯು ಬಿಕಮ್ ಫೇಮಸ್. என்ன இருக்குது? யூசிங் மை நேம் யூ பிகம் ஃபேமஸ். தட்ஸ் வை ஐ டோன்ட் நோ யூ. என்னுடைய பேரு உபயோகப்படுத்தி நீ என்ன ஆயிட்ட? ஃபேமஸ் ஆயிட்ட. அதனால நீ யாரோ எனக்கு தெரியாது. ನನ್ನ ಹೆಸರನ್ನ ನೀನು ಉಪಯೋಗಿಸಿ ನೀ ಏನಾಗ್ಬಿಟ್ಟೆ? ಪ್ರಖ್ಯಾತಿ ಆಗ್ಬಿಟ್ಟೆ. ಆದ್ರಿಂದ ನೀನು ಯಾರೋ ನನಗೆ. ಯಾರ ಪ್ರಖ್ಯಾತಿ ಆಗ್ಬೇಕಾಗಿತ್ತು ಸರ್? ಯಾರ ನಾಮ ಮೇಲೆ ಕೇರಬೇಕಾಗಿತ್ತು. ಆದ್ರೆ ಇವರು ಯಾರನ್ನ ಮಾಡಿಸ್ಕೊಂಡಿದ್ದಾರೆ? ಅದೆಲ್ಲ ಅಂತ್ಯಕ್ರಿಸ್ತನ ಆತ್ಮ. ಅದನ್ನ ಇವತ್ತಿನ ದಿವಸಗಳಲ್ಲಿ ನಾವೇನ್ ಮಾಡ್ತಾ ಇದ್ದೇವೆ? ಜಾಸ್ತಿಯಾಗಿ இப்போ பார்த்து கொண்டிருக்கிறோமா? அது அதிகமா முட்டாள்கள் பாரு இருக்கக்கூடாது. டிவியில் வருகிற ப்ரீச்சர்ஸ் எல்லாம் போய் பார்க்கறது, மொபைலில் வருகிற ப்ரீச்சர்ஸ் எல்லாம் பார்க்கறது. தங்களை உயர்த்து கொள்கிற ஆவிகளை கண்டுபிடிக்காமல் நீங்கள் இருக்கக்கூடாது. உங்களுக்குள்ள ஆவியின் பகத்தரியம் வர வேண்டும்.
ನಿಮ್ಮಲ್ಲಿ ಆತ್ಮಗಳನ್ನು ವಿವೇಚಿಸುವ ಶಕ್ತಿ ಬೇಕು ಪ್ರಿಯರೇ. ಎಲ್ಲಿ ಯೇಸು ಕ್ರಿಸ್ತನ ನಾಮ ಮಹಿಮೆ ಪಡುತ್ತೋ ಆ ನಾಮವನ್ನ ಮಾತ್ರ ಹೇಳ್ತಾರೋ, ಅದ್ಭುತ ಮಾಡಿದ್ದು ನಾವಲ್ಲ ಯೇಸು ಒಬ್ಬರೇ ಎಂಬುದಾಗಿ ಹೇಳ್ತಾರೋ ಅಂತವರು ನಿಜವಾದ ಸೇವಕರು. ಅಂತ್ಯಕ್ರಿಸ್ತನ ಆವಿ ಅಂದ್ರೇನು? ಅಂತ್ಯಕ್ರಿಸ್ತನ ಆತ್ಮ ಹೇಳ್ರಿ ಸ್ವಾರ್ಥ, ಸೆಲ್ಫಿ ತಗೊಳ್ತಿರಲ್ಲ ಅದೇ ತರ ಸೆಲ್ಫ್. ಕೈಗಳನ್ನು ಮೇಲಕ್ಕೆತ್ತಿ, ಇಂಥ ವಂಚನೆಗಳಿಂದ ನಮ್ಮನ್ನು ತಪ್ಪಿಸು ದೇವಾ, ನಮಗೆ ಆತ್ಮಗಳ ವಿವೇಚನ ಶಕ್ತಿ ಕೊಡು, ಆವಿಗಳಿನ್ ಪಗತ್ತರಿಯಂ ವರ್ತಿ ಕೊಡುಂಗಪ್ಪ. Give me the discernment of spirits, gift of discernment of spirit, to know the spirit of Antichrist. ನನ್ನಲ್ಲಿ ಕೈಗಳ ಮೇಲೆ ಗೆದ್ದು ಎನಕ್ಕುಳ್ಳೆ ಯದಾನ ಸುಯಂ ಇರಂದ ಅದೆಲ್ಲ ಮರೆತು ಹೋಗಟ್ಟು. ನನ್ನಲ್ಲಿ ಏನಾದರೂ ಸ್ವಾರ್ಥ ಇದ್ದರೆ ಅದೆಲ್ಲ ಸಾಯಲಿ ದೇವರೇ, ನಿನ್ನ ನಾಮ ಮಹಿಮೆ ಪಡಲಿ. ಯೇಸುವಿನ ನಾಮದಲ್ಲಿ ತಂದೆ, ಯೇಸುವಿನ ಹಿಂದೆ ಹೋಗುವೆ, ಗುಡ್ಡ ಕಾಡು ಆದರೇನು, ನೇಗಿಲ ಹಿಡಿದಿರುವೆ, ನಾ ತಿರುಗಿ ನೋಡಲಾರೆ. ಜನಕ್ಕೆ ತುಂಬ ಫೇಮಸ್ ಆಗಬೇಕು ಅಂತ ಆಸೆ ಇದೆ. எவ்வளோ பேருக்கு ரொம்ப ஃபேமஸ் ஆகணும் என்ற ஆசை இருக்குதா? யாரன்னா கைகளை நம்ம மேலே கெத்தி தோரிஸ்தீரா? இவ்வளோ சொல்லி பாருங்க கதை எப்படி இருக்குது. நீங்கள் ஃபேமஸ் ஆகணுமா? என்னப்பா, யார் ஃபேமஸ் ஆகணும்? அந்த மாதிரி உள்ளம் உங்களுக்குள்ளே இருந்தால் உங்களுக்குள்ளே ಅಂತ್ಯ ಕ್ರಿಸ್ತುವಿನ ಆವಿ இருக்குது. ಅಂತ ಒಂದು ಆತ್ಮ ನಿಮ್ಮಲ್ಲಿದ್ದರೆ ನಿಮ್ಮಲ್ಲಿ ಯಾವ ದುರಾತ್ಮ ಇದೆ? ಅಂತ್ಯಕ್ರಿಸ್ತನ ಆತ್ಮ. ಯಾಕಂದ್ರೆ ದೇವರು ಕುಳಿತುಕೊಳ್ಳಬೇಕಾದ ಸ್ಥಳದಲ್ಲಿ ಯಾರು ಕುಳಿತುಕೊಳ್ತಾರಂತೆ? ಜೋರಾಗಿ ಹೇಳ್ರಿ, ಆಂಡವರ್ உட்கார்கிற இடத்துல யார் வந்து உட்காராரு? ಅಂತ್ಯಕ್ರಿಸ್ತ. ಅಪ್ಪ ತನ್ನ ಉಯರ್ತಿಕೊಂಡ ಮಾರಿತಾನೆ ದೇವರ ಸ್ಥಳದಲ್ಲಿ ಯಾರು ಬಂದು ಕುಳಿತುಕೊಳ್ತಾರೆ? ಓದಿ 24:15 ಮತ್ತಾಯ ಸುವಾರ್ತೆ. ಆ ಭಾಷೆಯಲ್ಲಿ ಓದ ಆ ಟ್ರಾನ್ಸ್ಲೇಷನ್ ಅಲ್ಲಿ ಚೆನ್ನಾಗಿದೆ. 24:15. ಹಾಂ, ಸಾಫ್ಟ್ ಮಾಡ ಮಗ. ಹಾಂ ಹಾಂ. ಎಲ್ಲಿ? ವೇರ್ ಇಟ್ ವಿಲ್ ಸ್ಟ್ಯಾಂಡ್? பவித்திரமான இடத்திலே பரிசுத்த ஸ்தலத்தில் நிற்க ಕಾಣುವುದು ಇದನ್ನು ಓದುವವನು ತಿಳಿದುಕೊಳ್ಳಲಿ. ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ಸ್ತೋತ್ರ. ಯಾರನ್ನು ಹೆಚ್ಚಿಸ್ಕೊಳ್ತಾ ಇದ್ದಾರೆ ಈಗ? ಜೋರಾಗಿ ಹೇಳ್ರಿ. ಯಾರು ಕುಳಿತುಕೋಬೇಕಾದ ಸ್ಥಳದಲ್ಲಿ ಯಾರು ಕೂತಿದ್ದಾರೆ? யார் உட்கார வேண்டும்? தேவன் உட்கார வேண்டிய இடத்திலே யார் வருகிறாரு? பரிசுத்தமான இடமே யார் உட்கார வேண்டும்? ಯೇಸು ಉட்கார வேண்டும். ಆனா ಯಾರು வருகிறாரு? ಆ ಜಾಗದಲ್ಲಿ ಯಾರು ಬಂದು ಕುಳಿತುಕೊಳ್ತಾರೆ? ಅಂತ್ಯಕ್ರಿಸ್ತ. ಹಾಗಾದ್ರೆ ಯಾರು ಹೆಚ್ಚಿಸಿಕೊಂಡಿದ್ದಾಯ್ತು? ತಂಗಳೇ ಯಾರು ಉಯರ್ತಿಕೊಂಡದು? ಹೇಳ್ರಿ. Who is going to exalted himself more than God? That is the spirit of Antichrist. ವರ್ಷಿಪ್ ಮಾಡುವಂಥ ಮಕ್ಕಳಿಗೆ ಹೇಳ್ತೇನೆ, ವಾಕ್ಯ ಕೊಡುವಂಥ ಮಕ್ಕಳಿಗೆ ಹೇಳ್ತಾನೆ, ಸೇವೆ ಮಾಡುವಂಥ ಮಕ್ಕಳಿಗೆ ಹೇಳ್ತಾ ಇದ್ದೇನೆ, ಎಲ್ಲೂ ಕೂಡ ಫೇಮಸ್ ಆಗಕ್ಕೆ ಹೋಗಬೇಡಿ. ಎಲ್ಲ ಕಡೆ ಯೇಸುನೇ ಪ್ರಖ್ಯಾತಿಯಾಗಲಿ, ಯೇಸುವಿನ ನಾಮನೇ ಮಹಿಮೆ ಪಡಲಿ. ನಮ್ಮನ್ನು ಜನ ನೋಡಲಿ ಬಿಡಲಿ, ನಾವು ಅದಕ್ಕೋಸ್ಕರ ಹಾಡಬಾರ್ದು. ನಾನು ಮನಸಾರೆ ನನ್ನ ದೇವರನ್ನ ಕೊಂಡಾಡ್ತೇನೆ. ஹல்லேலூயா. யார் பாடுறாரோ இல்லையோ, நான் கர்த்தரை துதிக்கிறேன் என்று சொல்லி கர்த்தரை துதிக்க வேண்டும். ஹல்லேலೂಯಾ. ನಾನು ಮಾಡುವಂಥ ಸೇವೆಯನ್ನು ಜನ ಗುರುತಿಸಬೇಕು ಅಂತ ಇಲ್ಲ. ನಾನು ಮಾಡುವಂಥ ಸೇವೆಯನ್ನು ದೇವರು ನೋಡಿದ್ರೆ ಸಾಕು. ஆமென். தங்களை உயர்த்து கொள்ளுகிற ஆவிகளை இப்போ நாங்கள் பார்த்து கொண்டிருக்கிறோம் கிறிஸ்துவ உலகத்திலே.
ಅಂತ್ಯಕ್ರಿಸ್ತನ ಆತ್ಮ. ಬರೇ ಕ್ರಿಸ್ತದಲ್ಲಿ ಮಾತ್ರ ಅಲ್ಲ, ಹೊರಗಿನ ಪ್ರಪಂಚದಲ್ಲೂ ಕೂಡ ಯಾರಿಗೆ ತಮ್ಮನ್ನು ಹೋಲಿಸ್ಕೊಳ್ತಾ ಇದ್ದಾರೆ, ದೇವರಿಗೆ ತಮ್ಮನ್ನು ಹೋಲಿಸ್ಕೊಳ್ಳುವಂಥವರು ಅನೇಕ ಜನ ಇವತ್ತು ಬಾಬಾಗಳು, ಸನ್ಯಾಸಿಗಳು, ಅಘೋರಿಗಳು, ಸಾಧು ಸ್ವಾಮಿಗಳು ತಮ್ಮನ್ನೇನು ಮಾಡ್ತಾರೆ, ದೇವರಿಗೆ ಸರಿ ಸಮಾನವಾಗಿ ಮಾಡಿಕೊಳ್ತಾ ಇದ್ದಾರೆ. ಅವರ ಕಾಲನ್ನು ತೊಳೆದ ನೀರನ್ನು ಕುಡಿತಾರೆ ಜನಗಳು, ಅವರ ತಲೆ ಮೇಲೆ ಕಾಲನ್ನು ಇಡ್ತಾರೆ ಆ ಸ್ವಾಮಿಗಳು. ಇವೆಲ್ಲ ಅಂತ್ಯಕ್ರಿಸ್ತನ ಆತ್ಮ. ಪ್ರಿಯರೇ, ಎಚ್ಚರಿಕೆಯಾಗಿರಿ, ವಾಕ್ಯದಲ್ಲಿ ನೆಲೆಯಾಗಿ, வசனத்திலே நிலையாகுங்கள். யாரை பின்பற்ற வேண்டும்? Whom should you follow, brother? Jesus. ಯಾರನ್ನ ಹಿಂಬಾಲಿಸಬೇಕು? ಯಾರನ್ನ ಇಮಿಟೇಟ್ ಮಾಡಬೇಕು? ಎಸ್, ಅನುಕರಣೆ. ಆಮೇಲೆ ಅನುಕರಣೆ. ಯಾರನ್ನ ಅನುಕರಣೆ ಮಾಡಬೇಕು? ಯೇಸುವನ್ನ. ಯುವರ್ ಮಾಡೆಲ್ ಈಸ್ ನಾಟ್ ಸಂಬಡಿ ಫೇಮಸ್ ಪ್ರೀಚರ್. ನೋ, ಜೀಸಸ್ ಕ್ರೈಸ್ಟ್ ಈಸ್ ಯುವರ್ ಮಾಡೆಲ್. ನಿನ್ನ ಮಾದರಿ ಯಾರಾಗಿರಬೇಕು? ಯೇಸುವನ್ನೇ ನೋಡಿ. ಅವ್ರು ಹಂಗೆ ಮಾಡ್ತಾರೆ, ನಾನು ಹಂಗೆ ಮಾಡಬೇಕು. ಅವ್ರ ಆ್ಯಕ್ಟಿಂಗ್ ಆ ಥರ ಮಾಡ್ತಾರೆ, ಅವ್ರ ಸ್ಟೈಲ್ ಹಂಗೆ ಮಾಡ್ತಾರೆ, ಪ್ರಸಂಗ ಮಾಡ್ಬೇಕಾದ್ರೆ ನಾನು ಆ ಥರ ಮಾಡಬೇಕು. ಯಾಕೆ ಯಾರ್ದಾರ್ದೋ ಫಾಲೋ ಮಾಡ್ತೀರಾ? ಹಿಂಬಾಲಿಸೋದಾದರೆ ಯೇಸುವನ್ನು ಹಿಂಬಾಲಿಸಿ, ಕಾಪಿ ಮಾಡೋದಾದರೆ ಯೇಸುವನ್ನು ಮಾಡಿ. ಯಾಕಂದರೆ ನನ್ನ ಪ್ರಿಯನು ರಕ್ಷಕನು ಆತನೇ, ಎನಕ್ಕಾಗ ಮರೀತವರ ಅವ್ರು ತಾನೇ. ಸಂತೋಷವಾಗಿದ್ದೀರಾ? ಪ್ರತಿ ವಾರದಲ್ಲೂ ನಿಮಗೆ 3 ವಾರಗಳಿಂದ ಕಡೆ ದಿನಗಳ ಸೂಚನೆಗಳನ್ನು ಹೇಳ್ತಾ ಇದ್ದೀನಿ. ಅಂದರೆ ಯಾಕೆ ಗೊತ್ತಾ? ಮುಂದಿನ ದಿನಗಳಲ್ಲಿ ಕರ್ತನ ಬರುವಿಕೆಯ ಒಂದು ಸೂಚನೆಗಳು, ಅಡೆಯಾಳங்கள் இங்கே கிட்டவே இருக்குது. இங்கே ನಿನ್ನ ಮನೆಯ ಬಾಗಿಲನ್ನು ಆತ ತಟ್ತಾ ಇದ್ದಾನೆ. என் சத்தத்தை கேட்டு யார் வாசல் திறக்கிறாரோ நான் உள்ளே வருகிறேன் என்று ஆண்டவர் சொன்னார். ಲವದೋಕಿಯ ಸಭೆ ಯೇಸುವನ್ನು ಹೊರಗಡೆ ಹಾಕಿಬಿಡ್ತು. ಯಾರು ಹೊರಗಡೆ ಹಾಕಿದ್ದು? ಲವದೋಕಿಯ ಸಭೆ. ಎಷ್ಟನೇ ಅಧ್ಯಾಯ? ಪ್ರಕಟಣೆ ಗ್ರಂಥ 3, வெளிப்படுத்தல் ವಿಶೇಷಂ 3 ಅಧ್ಯಾಯ. ಕರೆಕ್ಟಾ? ಓದಿಮ. ಆಮೇನ್ ಎಂಬಾತನು ನಾನು ಐಶ್ವರ್ಯವಂತನೆಂದು ಸಂಪನ್ನನೆಂದು ಒಂದರಲ್ಲಿಯೂ ಕೊರತೆ ಇಲ್ಲವೆಂದು ಹೇಳಿಕೊಳ್ಳುವೆ. ಆದರೆ ನೀನು ಕೇವಲ ದುರವಸ್ಥೆಗೆ ಒಳಗಾದವನು, ದೌರ್ಭಾಗ್ಯನು, ದರಿದ್ರನು, ಕುರುಡನು, ಬಟ್ಟೆ ಇಲ್ಲದವನು ಆಗಿರುವುದನ್ನು ನೀನು ಗೊತ್ತಾಗಲೇ ಇಲ್ಲ, ಉನக்கு அறியுவதே இல்லை என்று சொல்லுகிறார். 20ನೇ ವಾಕ್ಯ. 20 ಹೇಳ್ರಿ ಜೋರಾಗಿ. ಈಗ 20ನೇ. ಈಗೋ ಬಾಗಿಲಿನ ಬಳಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ. ಯಾವನಾದರೂ ನನ್ನ ಸ್ವರವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಎಲ್ಲಿಗೆ ಬರ್ತಾನೆ? ನಾನು ಒಳಗೆ ಬಂದು ಅವನೊಂದಿಗೆ ಊಟ ಮಾಡುತ್ತೇನೆ ಮತ್ತು ಅವನು ನನ್ನೊಂದಿಗೆ. எல்லாருக்கு தமிழை படிச்சுடுப்பா. 20 இதோ வாசல் படியிலே நின்று தட்டுகிறேன். ஒருவன் என் சத்தத்தை கேட்டு கதவை திறந்தால் அவனிடத்தில் நான் பிரவேசித்து அவனோடு, எஸ், அவனு என்னோடு. இப்போ ஆண்டவர் எங்கே இருக்கிறாரோ சொல்லுங்க. ದೇವರು ಎಲ್ಲಿದ್ದಾರೆ?
ಹೊರಗಡೆ ಇದ್ದಾರೋ ಒಳಗಡೆ ಇದ್ದಾರೆ? உள்ளே இருக்கிறாரா வெளியே இருக்கிறாரா? யார் அவரு? சபைக்கு சிரஸ். சபைக்கு யார் அவரு? சபை எப்படி ಸಂಪಾದಿக்கப்பಟ್ಟது? ಅವರುடைய ಸುಯ ರಕ್ತத்தினாலே, ಆತನ ಸ್ವಂತ ರಕ್ತದಿಂದ ಸಂಪಾದಿಸಿಕೊಂಡ ಸಭೆಯಿಂದ ಯೇಸುವನ್ನ ಎಲ್ಲಿ ಹಾಕ್ಬಿಟ್ಟಿದ್ದಾರೆ ಇವಾಗ? ಹೊರಗಡೆ, ಔಟ್ಸೈಡ್. ಯೇಸುಸ್ವಾಮಿ ಒಳಗಡೆ ಇರಬೇಕಾ ಹೊರಗಡೆ ಇರಬೇಕಾ? ಇವತ್ತಿನ ಸಭೆಗಳ ಗತಿ ಅದು. ಕಡೆಸಿ ನಾಳ್ಗಳ ಸಭೆ ಲವದೋಕಿಯ ಸಭೆಯ ಮಾದರಿ. ಸತ್ಯವಾದ ಉಪದೇಶಗಳಿಗೆ ಜನ ಬರೋದಿಲ್ಲ, ಸ್ವಸ್ಥ ಬೋಧನೆಗಳಿಗೆ ಜನ ಬರೋದಿಲ್ಲ. ಯೇಸುವನ್ನ ಹೊರಗಡೆ ಹಾಕಿ ಬಿಟ್ಟಿದ್ದಾರೆ. ಯೇಸು ಹೇಳ್ತಾರೆ, ನಾನು ತಡ್ತಾ ಇದ್ದೀನಪ್ಪ ಲವದೋಕಿಯ ಸಭೆಯೇ, ಬಾಗಿಲು ತೆಗೆ, ಒಳಗಡೆ ಬರ್ತೇನೆ. ಯಾರು ಇರಬೇಕೋ ಅವರೇ ಇಲ್ಲ ಸಭೆಯಲ್ಲಿ. யார் இருக்க வேண்டுமோ அவர் அந்த சபை உள்ள இல்லை, வெளியே இருக்கிறார். கைகளை நம்ம மேலே கேத்தி ಹೇಳೋಣமா? கரங்களை உயர்த்தி, ஆண்டவரே இந்த சபை உன்னுடையது, நீ தான் இந்த சபைக்கு சிரசு, நீ எப்போதும் இங்கே வாழ வேண்டும், மகிமைப்பட வேண்டும். உனக்கு ஒரு சிங்காசனத்தை போட்டிருக்கிறோம், நீ வந்து அமருங்கப்பா, உட்காருங்கப்பா, மகிமைப்படுங்கப்பா. ಯೇಸುವೇ ಉಮಕ್ಕೆ ನನ್ರಿ, ಈ ಸಭೆಯ ಶಿರಸ್ಸೇ ನಿನಗೆ ಸ್ತೋತ್ರ. ಹಾಲೆಲೂಯಾ, ನಿಮಗಾರಾಧನೆ. ಹಾಲೆಲೂಯಾ. ಕೈಗಳನ್ನ ಮೇಲೆ ಕೆತ್ತಿ, ಸತ್ಯದೇವರೇ ಏಕಪುತ್ರನೇ, ನಿಮ್ಮನ್ನೇ ನಾ ನಂಬಿರುವೆ. ಸತ್ಯದೇವರೇ ಏಕಪುತ್ರನೇ, ನಿಮ್ಮನ್ನೇ ನಾ ನಂಬಿರುವೆ. ಎಲ್ಲ ಕಾಲದಲ್ಲೂ ನಿನ್ನ ಕೃಪೆಯನ್ನು ವರವಾಗಿ ನೀಡೆ ನಗೆ. ಎಲ್ಲ ಕಾಲದಲ್ಲೂ ನಿನ್ನ ಕೃಪೆಯನ್ನು ವರವಾಗಿ ನೀಡೆ ನಗೆ. ಹೇಳ್ರಿ ನೀವೇ ಸ್ತೋತ್ರದಿಂದಲೇ, ಸ್ತೋತ್ರ ಸ್ತುತಿ ಹಾಡುವೆ. ಜನ ನಮಗಾಗಿ ಮಾಡಿದ ಎಂದೆಂದು ನಾ ವಂದಿಸುವೆ, ಎಂದೆಂದು ನಾ. ಈ ವರ್ಷ ನಿಮಗೆ ದೇವರು ಮಾಡಿದ ಅದ್ಭುತಗಳು, ಉಪಕಾರಗಳು ಸಾವಿರಾರು. கர்த்தர் செய்த நன்மைகள், உபகாரங்கள் ஆயிரங்கள். 2 ನಿಮಿಷ ಮಾತ್ರ ಸಾಕ್ಷಿ ಕೊಡಬೇಕು. ಥ್ಯಾಂಕ್ ಯು ಜೀಸಸ್. கவர்ச்சி நாயகனே, கண்களில் நிறைந்தவரே, கரம் பிடித்தவரே, கைவிட கண்மலையே. ஆமென். உமக்கே ஸ்தோத்திரம் என்று சொல்லி ஹalleluya. ஆண்டவரை துதிக்கலாமா? சொல்லுங்க எல்லாம். கவர்ச்சி நாயகனே, கண்களில் நிறைந்தவரே,
கண்களில் நிறைந்தவரே, கரம் பிடித்தவரே, கைவிட கண்மலையே, உமக்கே ஸ்தோத்திரம், உமக்கே ஸ்தோத்திரம், உயிருள்ள நாளெல்லாம் உமக்கே ஸ்தோத்திரம், உமக்கே ஸ்தோத்திரம், உமக்கே ஸ்தோத்திரம், உயிருள்ள நாளெல்லாம் உமக்கே ஸ்தோத்திரம். திராட்சை ரசப்பாக்கிலோ இனிமையானவரே, திராட்சை ரசப்பாக்கிலோ இனிமையானவரே, ஊற்றுண்ட பரிமளமே, ஊற்றுண்ட பரிமளமே, ஊரெல்லாம் உன் மணமே, ஊரெல்லாம் உன் மணமே, ஊற்றுண்ட பரிமளமே, ஊரெல்லாம் உன் மணமே, உமக்கே ஸ்தோத்திரம், உமக்கே ஸ்தோத்திரம், உயிருள்ள நாளெல்லாம் உமக்கே ஸ்தோத்திரம், உமக்கே ஸ்தோத்திரம், உமக்கே ஸ்தோத்திரம், உயிருள்ள நாளெல்லாம் உமக்கே ஸ்தோத்திரம். என்னை இழைத்துக் கொள்ளோ, ஓடி வந்திடுவே. ஆமென், ஆமென். என்னை இழைத்துக் கொள்ளோ, ஓடி வந்திடுவே. அறைக்குள் அணைத்து செல்லும், அன்பில் களி கூறுவேன், களி கூறுவேன். ஜப அறைக்குள் அணைத்து செல்லும், அன்பில் களி கூறுவேன். கைகளை நான் மேலே கேத்தி, உமக்கே ஸ்தோத்திரம், உமக்கே உயிருள்ள நாளெல்லாம் உமக்கே ஸ்தோத்திரம், உமக்கே ஸ்தோத்திரம், உமக்கே ஸ்தோத்திரம், உயிருள்ள நாளெல்லாம் உமக்கே ஸ்தோத்திரம். ஆமென், ஹல்லேலூயா. இடக்கையா தாங்குகிறேன், வலக்கையால் தழுவுகிறேன். எனக்கு உரியவரே, ஜெயமானவரே. ஆமென், ஹல்லேலூயா. Thank you Lord. இடக்கையால் தாங்குகிறீர், வலக்கையால் தழுவுகிறீர். இடக்கையால் தாங்குகிறீர், வலக்கையால் தழுவுகிறீர். எனக்கு உரியவரே, இதயம் ஆழ்பவரே, ஆழ்பவரே, எனக்கு உரியவரே, இதயம் ஆழ்பவரே. உமக்கே ஸ்தோத்திரம், ஆமென். உயிருள்ள நாளெல்லாம் உமக்கே ஸ்தோத்திரம், உமக்கே ஸ்தோத்திரம், உமக்கே ஸ்தோத்திரம், உயிருள்ள நாளெல்லாம் உமக்கே ஸ்தோத்திரம், உமக்கே ஸ்தோத்திரம், உமக்கே ஸ்தோத்திரம், உயிருள்ள நாளெல்லாம் உமக்கே ஸ்தோத்திரம். ಹಲ್ಲೆಲೂಯಾ. ದೇವರು ನಮ್ಮೊಂದಿಗಿರುವುದು ನಿಶ್ಚಯ. அதிகமாகி பிரார்த்தனை மாடி வருகிற ஆண்டுகளுக்கு அதிகமாய் ஜெபிக்க வேண்டும். வார்த்தை எங்களுக்கு உறுதியாகட்டும். ನಮ್ಮ ಅವಶ್ಯಕತೆಗಿನ್ನ ದೇವರನ್ನ ಅರಿಯುವುದೇ ಪ್ರಾರ್ಥನೆ. ಅಪ್ಪ, ಉನ್னை அறிய வேண்டும் என்று ಜೆಪಿயுங்கள். ಉನ್னை ಕಾಣಬ வேண்டும் ಆಂಡವರೇ. ನಿನ್ನ ಕಾಣಬೇಕು ದೇವರೇ, ನಿನ್ನ ಅರಿಯಬೇಕು. ನೀ ಹೇಗಿದ್ದೀಯಾ ಗೊತ್ತಿಲ್ಲ, ನಮಗೆ ನಿನ್ನನ್ನು ವ್ಯಕ್ತಪಡಿಸಪ್ಪ ಎಂಬುದಾಗಿ ಅಧಿಕವಾಗಿ ಪ್ರಾರ್ಥಿಸಿ ಬರುವಂಥ ದಿನಗಳು
ಕಠಿಣವಾಗಿದ್ದರೂ ಕೂಡ ದೇವರು ನಮ್ಮ ಸಂಗಡ ಇದ್ದಾನೆ. ಏಮೇನ್, ಆಂಡவர் எங்களோடு இருக்கிறார். ತಲೆ ಮೇಲೆ ಕೈ ಇಟ್ಕೊಳ್ಳಿ. ಐ ಸ್ಪೀಕ್ ದ ಬ್ಲಡ್ ಆಫ್ ಜೀಸಸ್. ಉಂಗಳ ಮೇಲೆ ಯೇಸುವಿನ ರಕ್ತத்தை பேசுகிறேன். ನಾನು ಆತನ ಸಮ್ಮುಖದಲ್ಲಿ ನಿಂತ್ಕೊಳ್ಳುವ ಯಾಜಕನಾಗಿ ನಿಮ್ಮ ಮೇಲೆ ಯಜ್ಞದ ಕುರಿಮರಿಯ ರಕ್ತವನ್ನು ಮಾತಾಡ್ತಾ ಇದ್ದೇನೆ. ಆ ಕುರಿಮರಿಯ ರಕ್ತ ನಿಮ್ಮನ್ನು ಕಾಪಾಡಲಿ, ನಿಮಗೆ ಹಿತವನ್ನೇ ಮಾಡಲಿ, ನಿಮ್ಗೆ ಆರೋಗ್ಯ ಕೊಡಲಿ. ನಾನು ನಿಮ್ಮನ್ನು ಆಶೀರ್ವದಿಸ್ತೇನೆ ಯೇಸುವಿನ ನಾಮದಲ್ಲಿ ತಂದೆ. ಆಮೇನ್. ಯೇಸು ಕ್ರಿಸ್ತುವಿನ ರಕ್ತಂ ಜಯಂ, ಯೇಸು ಕ್ರಿಸ್ತುವಿನ ರಕ್ತಂ ಜಯಂ, ಯೇಸು ಕ್ರಿಸ್ತುವಿನ ರಕ್ತಂ ಜಯಂ. ರಾತ್ರಿ 10 ಗಂಟೆಗೆ ಟ್ರೈನ್ ಫೋನ್ ಮೇಲೆ ಟಿಕೆಟ್ ವಾಂಗ್ ನಾವು ಮಾರಿ ಆಯ್ಪುಚ್ಚಂಗೊಳ್ಳಿದ್ರೆ ಈಗ ಬಂದ್ರೆ ಇಲ್ಲ ಸೊಲಿಟಿ ಬರೋ ವಾರ ಎಲ್ಲಿದೆ